This call is now being recorded. So hi students, today we are going to discuss about session 5 of unit 2 summarization of data related to statistics and analytics subject. Okay, so ನಾವು ಹಿಂದಿನ ಸೆಷನ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನ ರೀಕ್ಯಾಪ್ ಮಾಡ್ಕೊಳ್ಳೋದಾದ್ರೆ, ಸೊ ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ pie chart. Okay, what is pie chart? Pie chart andre enu? How can we draw pie chart? Then what are the advantages of pie chart? What are the disadvantages of pie chart? Then how can we draw that pie chart in Microsoft Excel? And then we have discussed experiment number 8. ಎಕ್ಸ್ಪೆರಿಮೆಂಟ್ ನಂಬರ್ 8 ಅಲ್ಲಿ ಯಾವ ತರ ಒಂದು ಪೈ ಚಾರ್ಟ್ ನ ಡ್ರಾ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವನ್ ಮೊಬೈಲ್ ಅಲ್ಲಿ ಯಾವ ತರ ಮಾಡೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ದೆನ್ ಇನ್ ದಿಸ್ ಸೆಷನ್, ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲೈನ್ ಗ್ರಾಫ್ಸ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಇದೆಲ್ಲದು ಕೂಡ ಗ್ರೂಪ್ಡ್ ಡೇಟಾದಲ್ಲಿ ಬರ್ತಾ ಇರೋದು ಅಲ್ವಾ. ಸೊ ಗ್ರೂಪ್ಡ್ ಡೇಟಾದಲ್ಲಿ ಬಾರ್ ಗ್ರಾಫ್ ಆಯ್ತು, ಪೈ ಗ್ರಾಫ್ ಆಯ್ತು. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲೈನ್ ಗ್ರಾಫ್ ಅಂಡ್ ಇಟ್ಸ್ ಟೈಪ್ಸ್. ದೆನ್ what are the different parts of line graph, then how to make a line graph in Excel, then what are the advantages and the disadvantages. ಪ್ರತಿಯೊಂದಕ್ಕೂ ಕೂಡ ಇದ್ದೇ ಇರುತ್ತೆ. ಓಕೆ, ಏನು ಮಾಡ್ಲಿಕ್ಕೆ ಆಗಲ್ಲ. Then we have experiment number 9, that is using Microsoft Excel spreadsheet draw a line graph for the given data set. ಕೊಟ್ಟಿರುವ ಡೇಟಾ ಸೆಟ್ಗೆ ಅಥವಾ ನಾವೇ ಬರ್ಕೊಂಡಿರ್ತಕ್ಕಂಥ ಡೇಟಾ ಸೆಟ್ಗೆ ನಾವೇನ್ ಮಾಡ್ತೀವಿ, we will draw line graph for that one. ಓಕೆ, ಇಷ್ಟನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. So first we will move on to what is line graphs, line graph and its types. ಏನು ಲೈನ್ ಗ್ರಾಫ್ ಅಂದ್ರೆ ನೇಮ್ ಅಲ್ಲೇ ಇದೆ, ಲೈನ್. ಓಕೆ, ಯಾವುದೇ ಒಂದು ಡೇಟಾವನ್ನ ನಾವು ಲೈನ್ ಮುಖಾಂತರ ತೋರಿಸ್ಕೊಳ್ತಾ ಹೋದ್ರೆ, ಇನ್ ದ ಫಾರ್ಮ್ ಆಫ್ ಲೈನ್, ಪಾಯಿಂಟ್ ಜಾಯಿನ್ ಮಾಡಿ ಒಂದು ಲೈನ್ ಶೇಪ್ ಅಲ್ಲಿ ನಾವು ತೋರಿಸ್ತಾ ಹೋದ್ರೆ ಅದನ್ನ ನಾವು ಏನಂತ ಕರಿತೀವಿ, ಲೈನ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎ ಲೈನ್ ಗ್ರಾಫ್ ಈಸ್ ಎ ಟೈಪ್ ಆಫ್ ಚಾರ್ಟ್ ಯೂಸ್ಡ್ ಟು ಶೋ ಇನ್ಫಾರ್ಮೇಶನ್ ದಟ್ ಚೇಂಜಸ್ ಓವರ್ ಎ ಟೈಮ್. ಕೊಟ್ಟಿರುವ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಥವಾ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಆ ಒಂದು ಡೇಟಾ ಯಾವ ತರ ವೇರಿಯೇಷನ್ ಆಗ್ತಾ ಹೋಗ್ತಾ ಇದೆ. ಓಕೆ, ಅದನ್ನ ನಾವು ಏನಂತ ಕರಿತೀವಿ, ಲೈನ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಈ ಲೈನ್ ಗ್ರಾಫ್ ಏನಿದೆಯಲ್ಲ, ಇಟ್ ಈಸ್ ಮೋಸ್ಟ್ ರಿಲೇಟೆಡ್ ಟು ಟೈಮ್. ಕೊಟ್ಟಿರ್ತಕ್ಕಂಥ ಟೈಮ್ಗೆ ಜಾಸ್ತಿ ರಿಲೇಟೆಡ್ ಇರುತ್ತೆ, ಅಥವಾ ಎರಡು ಥಿಂಗ್ಸ್ ಗಳನ್ನ ಕಂಪ್ಯಾರಿಸನ್ ನಲ್ಲಿ ಇರುತ್ತೆ. ಆಲ್ಮೋಸ್ಟ್ ಒಂದಕ್ಕೆ ರೆಸ್ಪೆಕ್ಟೆಡ್ ಆಗಿ ಇನ್ನೊಂದು ಥಿಂಗ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂತ ನಾವೇನ್ ಡಿಫ್ರೆನ್ಸಿಯೇಷನ್ ಹೇಳ್ತೀವಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ರೇಟ್ ಅಂತ ಹೇಳಿ ಆ ಟೈಪ್ ಅಲ್ಲಿ ಒಂದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಯಾವ ತರ ಚೇಂಜ್ ಆಗ್ತಾ ಇದೆ ಟೈಮ್ ಟು ಟೈಮ್, ಅದನ್ನ ನಾವು ತೋರಿಸ್ಲಿಕ್ಕೆ ವಿ ವಿಲ್ ಯೂಸ್ ದ ಲೈನ್ ಗ್ರಾಫ್. ಓಕೆ, ಇಲ್ಲಿ ಲೈನ್ ಗ್ರಾಫ್ ನ ಹೇಗೆ ಪ್ಲಾಟ್ ಮಾಡ್ತೀವಪ್ಪ ಅಂದ್ರೆ, ಅವಕ್ಕೆ ಪಾಯಿಂಟ್ಸ್ ಇರುತ್ತೆ. ಓಕೆನಾ, ಸೊ ವಿ ಹ್ಯಾವ್ ಸಮ್ ಪಾಯಿಂಟ್ಸ್. ಒಂದೊಂದು ಪಾಯಿಂಟ್ಸ್ ನಾವೇನ್ ಮಾಡ್ತೀವಿ, ಜಾಯಿನ್ ಮಾಡಿ 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 ನಮ್ಗೆ ಏನ್ ಬರ್ತಾ ಹೋಗುತ್ತೆ, ಲೈನ್ ಗ್ರಾಫ್ ಬರ್ತಾ ಹೋಗುತ್ತೆ. ಇಟ್ ವಿಲ್ ಬಿ ಲೈನ್. ಓಕೆ, ಸೊ ಈ ತರ ಇಲ್ಲೊಂದು ಪಾಯಿಂಟ್ ಜಾಯಿನ್ ಮಾಡ್ತೀವಿ, ದೆನ್ ಇಲ್ಲಿ ಹೀಗೆ 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 ಈ ತರ ಹಿಂಗ್ ಬರ್ತಾ ಹೋಗುತ್ತೆ. ಇಲ್ಲಿ ಒಳಗಡೆ ಬರಲ್ಲ, ಬಟ್ ಈ ಟೈಪ್ ಅಲ್ಲಿ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾರೆ? ಈ ತರ ಒಂದೊಂದು ಪಾಯಿಂಟ್ ಗಳನ್ನ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಜಾಯಿನ್ ಮಾಡ್ತೀವಿ, ಇದೊಂದು ಪಾಯಿಂಟ್ ಜಾಯಿನ್ ಮಾಡ್ತೀವಿ, ದೆನ್ ಈ ಪಾಯಿಂಟ್, ಇದು 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 ಈ ತರ. ಓಕೆ, ಇದು ಬೇಡ, ಇಷ್ಟು ಈ ಟೈಪ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಲೈನ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಲೈನ್ ಚಾರ್ಟ್ ಅಂತಾನು ಕೂಡ ಕರಿತೀವಿ. ಜನರಲಿ ಈ ಒಂದು ಲೈನ್ ಚಾರ್ಟ್ ನ ಡ್ರಾ ಮಾಡ್ಬೇಕಾದ್ರೆ ನಮ್ಗೆ ಎಕ್ಸ್ ಆಕ್ಸಿಸ್ ಇರುತ್ತೆ, ಜನರಲಿ ಇದ್ದೇ ಇರುತ್ತೆ. ಎಕ್ಸ್ ಆಕ್ಸಿಸ್ ಬೇಕೇ ಬೇಕು. ನಾವು ಪೈ ಚಾರ್ಟ್ ಅಲ್ಲಿ ಇರ್ಲಿಲ್ಲ, ಪೈ ಚಾರ್ಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅವಶ್ಯಕತೆ ಇರ್ಲಿಲ್ಲ, ವೈ ಆಕ್ಸಿಸ್ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಬಾರ್ ಚಾರ್ಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಇತ್ತು, ವೈ ಆಕ್ಸಿಸ್ ಕೂಡ ಇತ್ತು. ಓಕೆ, ಅದೇ ರೀತಿ ಲೈನ್ ಗ್ರಾಫ್ ಅಲ್ಲೂ ಕೂಡ ಎಕ್ಸ್ ಆಕ್ಸಿಸ್ ಬೇಕಾಗತ್ತೆ, ವೈ ಆಕ್ಸಿಸ್ ಕೂಡ ಬೇಕಾಗತ್ತೆ. ಈ ಒಂದು ಹಾರಿಜಾಂಟಲ್ ಆಕ್ಸಿಸ್ ಏನಿದೆಯಲ್ಲ, ಈ ಒಂದು ಹಾರಿಜಾಂಟಲ್ ಲೈನ್, ಅದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ತಗೊಳ್ತೀವಿ. ಈ ವರ್ಟಿಕಲ್ ಲೈನ್, ಉದ್ದಗೆರೆ ಇದೆಯಲ್ಲ, ಓಕೆ, ಇದನ್ನ ನಾವು ವೈ ಆಕ್ಸಿಸ್ ಅಂತ ತಗೊಳ್ತೀವಿ. ಅಡ್ಡಗೆರೆಯನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಳ್ತೀವಿ, ಉದ್ದಗೆರೆಯನ್ನ ವೈ ಆಕ್ಸಿಸ್ ಅಂತ ತಗೊಳ್ತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ. ಯು ಕ್ಯಾನ್ ಸಿ ದಿಸ್ ಥಿಂಗ್ಸ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲೈನ್ ಗ್ರಾಫ್ ಇಲ್ಲಿದೆ ಪೂರ್ತಿ. ಸೊ ಆ ಲೈನ್ ಗ್ರಾಫ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ಯಾವ ತರ ಅದು ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಸ್ಟಾರ್ಟ್ ಆಗಿದೆ, ಇಲ್ಲಿಗೆ ಒಂದು ಪಾಯಿಂಟ್ ಜಾಯಿನ್ ಮಾಡಿದೀವಿ, ದೆನ್ ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್, ಈ ಪಾಯಿಂಟ್, ಅದು ಒಂದು ಲೈನ್ ಗ್ರಾಫ್. ದೆನ್ ಇಲ್ಲೊಂದು ಬ್ಲೂ ಕಲರ್ ಒಂದು ಲೈನ್ ಗ್ರಾಫ್ ಇದೆ, ಇಲ್ಲಿಂದ ಈ ಪಾಯಿಂಟ್, ಈ ಪಾಯಿಂಟ್, ಇಲ್ಲಿ 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 ಅದನ್ನ ಜಾಯಿನ್ ಮಾಡಿದೀವಿ, ದಟ್ ಇಸ್ ಅನದರ್ ಲೈನ್ ಗ್ರಾಫ್. ದೆನ್ ಇಲ್ಲೊಂದಿದೆ ಬ್ರೌನ್ ಕಲರ್ ಅಲ್ಲಿ, ಇಲ್ಲೊಂದು ಈ ಪಾಯಿಂಟ್ ಇಲ್ಲಿ ಇದೆ. ಓಕೆ, ಸೊ ಅದು ಒಂದು ಲೈನ್ ಗ್ರಾಫ್. ಈ ಟೈಪ್ ಅಲ್ಲಿ ಇಲ್ಲೇನ್ ನೋಡ್ತಾ ಇದೀವಿ, ವೈಲ್ಡ್ ಲೈಫ್ ಪಾಪ್ಯುಲೇಷನ್ ತಗೊಂಡಿದೀವಿ. ಸೊ ಈ ಬ್ಲೂ ಕಲರ್ ಲೈನ್ ಇದೆಯಲ್ಲ, ಅದು ಯಾವ್ದ್ರದ್ದು, BS ಕರಡಿಗಳದು. ಈ ಆರೆಂಜ್ ಕಲರ್ ಇದೆಯಲ್ಲ, ಅದು ಡಾಲ್ಫಿನ್ಸ್ದು. ಇನ್ನೊಂದು ಇದು ಗ್ರೇ ಕಲರ್ ಇದೆಯಲ್ಲ, ಅದು ವೇಲ್ಸ್ದು. ಸೊ ಅದು ಈ ಒಂದು ಇಯರ್ 17ರಲ್ಲಿ ಎಷ್ಟಿತ್ತು, 18ರಲ್ಲಿ ಎಷ್ಟಿದ್ವು, 19ರಲ್ಲಿ ಎಷ್ಟಿತ್ತು, 20ರಲ್ಲಿ ಎಷ್ಟಿತ್ತು, ಈ ತರ ವರ್ಷಕ್ಕೆ ಅವುಗಳ ಸಂಖ್ಯೆನ ನಾವು ನೋಡ್ಕೊಂಡು
ಅವುಗಳನ್ನ ನಾವು ಗ್ರಾಫ್ ಮೂಲಕ ರೆಪ್ರೆಸೆಂಟ್ ಮಾಡಿದಾಗ ಈ ಟೈಪ್ ಅಲ್ಲಿ ಬರ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಆರೆಂಜ್ ಕಲರ್. ಡಾಲ್ಫಿನ್ಸ್ 2017ರಲ್ಲಿ 150 ಹತ್ರ ಇತ್ತು. 2022ರಲ್ಲಿ ಆಲ್ಮೋಸ್ಟ್ 0 ಆಗಿದೆ. ಅರ್ಥ ಆಯ್ತಾ? ಈ ಟೈಪ್ ಅಲ್ಲಿ. ದೆನ್ ಅದೇ ರೀತಿ BS 2017ರಲ್ಲಿ ಒಂದು 5 ಏನೋ ಇತ್ತು, ಈಗ 2022ರಲ್ಲಿ ಇಟ್ ಹ್ಯಾಸ್ ಆಲ್ಮೋಸ್ಟ್ ಗಾನ್ ಟು 180 ಆಗಿದೆ. ದೆನ್ ಇದು ಗ್ರೇ ಕಲರ್ ಇದೆಯಲ್ಲ, ಇದು ಯಾವುದು ವೇಲ್ಸ್. ಓಕೆ, ವೇಲ್ಸ್ ಅಂತ ಇರುತ್ತಲ್ಲ, ಸಮುದ್ರದಲ್ಲಿ ಇರ್ತವೆ, ದೊಡ್ಡ ದೊಡ್ಡ ತಿಮಿಂಗಲ ಟೈಪ್ ಅಲ್ಲಿ ಇರುತ್ತೆ, ವೇಲ್ಸ್ ಟೈಪ್ ಅಲ್ಲಿ. ಓಕೆ, ಅಲ್ಲಿ ನೋಡಿ 80 ಸ್ಟಾರ್ಟಿಂಗ್ ಅಲ್ಲಿ ಇತ್ತದು. ಓಕೆ, 2017ರಲ್ಲಿ 80 ಇತ್ತು, ಅದು ಹಂಗೆ ಸ್ವಲ್ಪ ಹಾಗೆ ವೇರಿಯೇಷನ್ ಹಾಕೊಂಡು ಆಲ್ಮೋಸ್ಟ್ 22 ನಲ್ಲೂ ಕೂಡ ಅದ್ರ ಹತ್ರನೇ ಇದೆ, ತುಂಬಾ ಅಂತ ವೇರಿಯೇಷನ್ಸ್ ಆಗಿಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ಲೈನ್ ಗ್ರಾಫ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಈ ಟೈಪ್ ಅಲ್ಲಿ ಬರುತ್ತೆ. ಓಕೆ, ದೆನ್ ಲೈನ್ ಗ್ರಾಫ್ ಅಲ್ಲಿ ಟೈಪ್ಸ್ ಯಾವ್ಯಾವ್ದಿದೆ ಅಂತ. ಸೊ ಎ ಲೈನ್ ಗ್ರಾಫ್ ಇಸ್ ಎ ಗ್ರಾಫ್ ದಟ್ ಯುಟಿಲೈಸಸ್ ಪಾಯಿಂಟ್. ನಾನು ಹೇಳಿದೆ ಪ್ರತಿಯೊಂದು ಪಾಯಿಂಟ್ ಗಳನ್ನ ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಕೊಂಡು ವಿ ವಿಲ್ ಗೆಟ್ ದ ಲೈನ್ ಗ್ರಾಫ್. ಸೊ ಇಟ್ ಶೋಸ್ ದಟ್ ಲೈನ್ ಜಾಯಿನಿಂಗ್ ಸೆವೆರಲ್ ಪಾಯಿಂಟ್ಸ್ ಆರ್ ಎ ಲೈನ್ ದಟ್ ಶೋಸ್ ದ ರಿಲೇಷನ್ ಬಿಟ್ವೀನ್ ದ ಪಾಯಿಂಟ್ಸ್. ಆ ಪಾಯಿಂಟ್ ಗಳನ್ನ ಎಷ್ಟೊಂದು ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ಕೊಂಡು ಹೋದ್ರೆ ನನಗೆ ಲೈನ್ ಗ್ರಾಫ್ ಸಿಗುತ್ತೆ. ಅಥವಾ ಇಲ್ಲೊಂದು ರಿಲೇಷನ್ ಸಿಗುತ್ತೆ, ಟೈಮ್ಗೆ ರಿಲೇಟೆಡ್ ಆಗಿ ಯಾವ ತರ ಚೇಂಜ್ ಆಗ್ತಾ ಇದೆ, ವ್ಯಾಲ್ಯೂಗೆ ರಿಲೇಟೆಡ್ ಆಗಿ ಯಾವ ತರ ಚೇಂಜ್ ಆಗ್ತಾ ಇದೆ, ಅದನ್ನ ನಮ್ಗೆ ಲೈನ್ ಗ್ರಾಫ್ ತಿಳಿಸ್ಕೊಡುತ್ತೆ. ಸೊ ದ ಗ್ರಾಫ್ ರೆಪ್ರೆಸೆಂಟ್ಸ್ ಕ್ವಾಂಟಿಟೇಟಿವ್ ಡೇಟಾ. ನಾನು ಇಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ನಾನು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಜಾಯಿನ್ ಮಾಡ್ಬೇಕಲ್ವಾ. ಪಾಯಿಂಟ್ ಟು ಪಾಯಿಂಟ್ ಜಾಯಿನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನನ್ಗೊಂದು ವ್ಯಾಲ್ಯೂ ಇರಲೇಬೇಕು. ವಿ ಹ್ಯಾವ್ ಸಮ್ ವ್ಯಾಲ್ಯೂ, ನಂಬರ್ ಇರಲೇಬೇಕು. ಆ ನಂಬರ್ ಅಂದ್ರೆ ಅದು ಕ್ವಾಂಟಿಟಿ ಇರಲೇಬೇಕು. ಆ ಕ್ವಾಂಟಿಟಿ ಇದ್ದಾಗ ಮಾತ್ರ ನಾವು ಲೈನ್ ಗ್ರಾಫ್ ನ ಬರೀಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಲೈನ್ ಗ್ರಾಫ್ ಅನ್ನ ಬರಿಬೇಕಾದ್ರೆ ನಮಗೆ ನಂಬರ್ಸ್ ಇರಬೇಕು. ನಂಬರ್ಸ್ ಇಂಪಾರ್ಟೆಂಟ್ ನಮಗೆ. ಓಕೆ, ಇಲ್ಲಿ ಲೈನ್ ಗ್ರಾಫ್ ಏನಾಗುತ್ತೆ, ಇಟ್ ಕಂಪೇರ್ಸ್ 2 ವೇರಿಯಬಲ್ಸ್. 2 ವೇರಿಯಬಲ್ ಗಳನ್ನ ಕಂಪೇರ್ ಮಾಡುತ್ತೆ. 2 ವೇರಿಯಬಲ್ಸ್, ಒಂದು ವರ್ಟಿಕಲ್ ಆಕ್ಸಿಸ್ ಅಲ್ಲಿ, ಇನ್ನೊಂದು ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ. ವರ್ಟಿಕಲ್ ಆಕ್ಸಿಸ್ ಅಲ್ಲಿ ಒಂದಿರುತ್ತೆ, ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ಇನ್ನೊಂದಿರುತ್ತೆ. ಅದಕ್ಕೆ ನಾವು ಕಂಪೇರ್ ಮಾಡ್ತೀವಿ ಡೇಟಾವನ್ನ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ರಿಲೇಟೆಡ್ ಟು ಟೈಮ್, ಅದನ್ನ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ದೆನ್ ಎ ಲೈನ್ ಗ್ರಾಫ್ ಇಸ್ ಎ ಯುನಿಕ್ ಗ್ರಾಫ್ which is commonly used in statistics. So bar graph ಯೂನಿಕ್, ಪೈ ಗ್ರಾಫ್ ಯೂನಿಕ್, ಲೈನ್ ಗ್ರಾಫ್ ಯೂನಿಕ್. ಅವುಗಳನ್ನ ಉಪಯೋಗಿಸ್ತಕ್ಕಂತ ಜಾಗ, ರೀತಿ ಬದಲಾವಣೆ ಇರುತ್ತೆ ಹೊರತು ಎಲ್ಲಾವುದು ಕೂಡ ಯೂನಿಕ್ ಆಗಿರುತ್ತೆ. ಲೈನ್ ಗ್ರಾಫ್ ನ ಮ್ಯಾಕ್ಸಿಮಮ್ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಓಕೆ, ಸೊ ಇಟ್ ರೆಪ್ರೆಸೆಂಟ್ಸ್ ದ ಚೇಂಜ್ ಇನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ. ಒಂದು ಕ್ವಾಂಟಿಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಾಂಟಿಟಿ, ರಿಲೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಇದು ಚೇಂಜ್ ಆದ್ರೆ ಇದು ಹೇಗೆ ಚೇಂಜ್ ಆಯ್ತು, ಎಕ್ಸ್ ಹೆಂಗ್ ಚೇಂಜ್ ಆಗ್ತಾ ಹೋಗ್ತಾ ಇದೆ, ವೈ ಯಾವ ತರ ಚೇಂಜ್ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಡೇಟಾವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ಆಫ್ ಡಿಫರೆಂಟ್ ಫ್ಲೇವರ್ಸ್ ಆಫ್ ಚಾಕ್ಲೇಟ್. ನಿಮಗೆ ಗೊತ್ತಿದೆ, ಇಫ್ ಯು ಟೇಕ್ ಡೈರಿ ಮಿಲ್ಕ್ ಚಾಕ್ಲೇಟ್ ಅಲ್ಲಿ ಇವನ್ ಡೈರಿ ಮಿಲ್ಕ್ ಸಿಲ್ಕ್ ಇದೆ, ಡೈರಿ ಮಿಲ್ಕ್ ಫ್ರೂಟ್ ಅಂಡ್ ನಟ್ ಇದೆ, ಬರೀ ಡೈರಿ ಮಿಲ್ಕ್ ಫ್ರೂಟ್ಸ್ ಇದೆ, ಡೈರಿ ಮಿಲ್ಕ್ ನಟ್ ಇದೆ ಅಲ್ವಾ. ಆ ಒಂದು ಡಿಫ್ರೆಂಟ್ ಫ್ಲೇವರ್ಗೆ, ಆ ಒಂದು ಡಿಫ್ರೆಂಟ್ ಡೈರಿ ಮಿಲ್ಕ್ ಅಲ್ಲಿ ಒಂದು ಹಾರ್ಟ್ ಇದೆ. ಓಕೆ, ಆ ತರ ಒಂದು ಡಿಫ್ರೆಂಟ್ ಫ್ಲೇವರ್ ಗಳಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಯೂಸ್ ಮಾಡಿರೋದ್ರಲ್ಲಿ ಅವುಗಳ ರೇಟ್ ಕೂಡ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಡೈರಿ ಮಿಲ್ಕ್ ಇಟ್ ಸೆಲ್ಫ್ ಇಸ್ ಎ ಚಾಕ್ಲೇಟ್, ದೇರ್ ಇಸ್ ನೋ ವೇ. ಡೈರಿ ಮಿಲ್ಕ್ ಹೆಡ್ಡಿಂಗು ಅಲ್ವಾ. ಆದ್ರೆ ಅದರಲ್ಲಿ ಫ್ರೂಟ್ ಅಂಡ್ ನಟ್, ಬರೀ ಫ್ರೂಟು, ಸಿಲ್ಕ್, ದೆನ್ ನಾರ್ಮಲ್, ಬರೀ ಫ್ರೂಟು, ಬರೀ ನಟ್ಟು, ಈ ತರ ಅವು ಹಾಕೊಂಡು ಹೋಗ್ತಾರೆ. ಅವು ಒಂದಕ್ಕೆ ಬರ್ಕೊಂಡು ಹೋಗೋದು. ದೆನ್ ಡೈರಿ ಮಿಲ್ಕ್ ಫ್ರೂಟ್ ಅಂಡ್ ನಟ್ ಎಷ್ಟು ರೂಪಾಯಿ, 40 ರೂಪಾಯಿ. ಡೈರಿ ಮಿಲ್ಕ್ ಸಿಲ್ಕ್ ಎಷ್ಟು, 75 ರೂಪಾಯಿ. ಈ ತರ ವೇರಿಯೇಷನ್ಸ್ ಆಗುತ್ತಲ್ಲ, ಅದನ್ನ ನಾವ್ ಏನ್ ಮಾಡುವುದು, ವಿ ಕ್ಯಾನ್ ಶೋ ಇಟ್ ಇನ್ ಎ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅಲ್ಲಿ ಅದನ್ನ ನಾವು ತೋರಿಸ್ಕೊಳ್ತಾ ಹೋಗ್ಬೋದು, ಒಂದೇ ಬ್ರ್ಯಾಂಡ್ ಇಂದು. ಬಟ್ ಅವುಗಳ ಒಂದು ಫ್ಲೇವರ್ ಮೇಲೆ ವಿ ಆರ್ ಚೇಂಜಿಂಗ್ ದ ರೇಟ್. ಇವನ್ ನಾವು ಡಿಫ್ರೆಂಟ್ ಬ್ರ್ಯಾಂಡ್ ತಗೊಂಡ್ರೆ ಡೈರಿ ಮಿಲ್ಕ್ ಸಿಲ್ಕ್ ತಗೋಬಹುದು, ಯು ಕ್ಯಾನ್ ಟೇಕ್ ಫೆರಾರೋ ರೋಚರ್ ತಗೋಬಹುದು, ಅಥವಾ ಬೇರೆ ಯಾವುದು ಮಿಲ್ಕಿ ಬಾರ್ ತಗೋಬಹುದು. ದೆನ್ ವಿ ಕ್ಯಾನ್ ಟೇಕ್ ಲಾಟ್ ಆಫ್ ಥಿಂಗ್ಸ್ ಅಲ್ವಾ. ಅವೆಲ್ಲದನ್ನು ಕೂಡ ನಾವು ಒಂದು ಗ್ರಾಫ್ ಅಲ್ಲಿ ತೋರಿಸಿದ್ರೆ ದಟ್ ವಿಲ್ ಕಮ್ಸ್ ಎ ಲೈನ್ ಗ್ರಾಫ್. ಓಕೆ, ಸೊ ಜನರಲಿ ಈ ಒಂದು ಲೈನ್ ಗ್ರಾಫ್ XY ಪ್ಲೇನ್ ಅಲ್ಲಿ ಇರುತ್ತೆ. ಅಂದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಇರುತ್ತೆ. ಹಾಗಾಗಿ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲೇ ಇರುತ್ತೆ. ಅದನ್ನ XY ಪ್ಲೇನ್ ಅಂತ ತಗೊಳ್ತೀವಿ. ಓಕೆ, ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಗ್ರಾಫ್ ಇದ್ರೆ ಅವನ್ನ ಲೀನಿಯರ್ ಗ್ರಾಫ್ ಅಂತಾನು ಕೂಡ ಕರಿತೀವಿ. ಅದು ಆಲ್ಮೋಸ್ಟ್ ಎಲ್ಲದು ಕೂಡ ಅದು ಸೇಮ್ ಟೈಪ್ ಅಲ್ಲೇ ಬರುತ್ತೆ. ಓಕೆನಾ. ದೆನ್ ವಾಟ್ ಆರ್ ದ ಲೈನ್ ಗ್ರಾಫ್ ಅಂಡ್ ಇಟ್ಸ್ ಟೈಪ್ಸ್. ಲೈನ್ ಗ್ರಾಫ್ ಮತ್ತೆ ಅದರದ್ದು ಟೈಪ್ಸ್ ಯಾವ್ಯಾವ್ದಿದೆ ಅಂತ. ಸೊ ಅದರಲ್ಲಿ ವೈ ವಿ ಯೂಸ್ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅನ್ನ ಯಾಕೆ ಯೂಸ್ ಮಾಡಬೇಕು? ಸೊ ಲೈನ್ ಗ್ರಾಫ್ ಅಲ್ಲಿ ಯು ನೋ ದಟ್ ಲೈನ್ ಗ್ರಾಫ್ ಹ್ಯಾಸ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಇಟ್ ಮೇಕ್ ಯೂಸ್ಫುಲ್ ಫಾರ್ ಸಮ್ ಸಿಚುಯೇಷನ್ಸ್. ನಾನು ಹೇಳ್ತಾ ಇದ್ದೀನಿ, ಅದು ಟೈಮ್ ರಿಲೇಟೆಡ್ ಆಗಿ ಮಾಡ್ಬೇಕಾದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೀವು ಪ್ರತಿ ವರ್ಷದೂ ಬರೀ ಏನು ಟೇಬಲ್ ತರ ಬರ್ಕೊಂಡು ಬಂದ್ರೆ ನಿಮ್ಗೆ ಏನೇನು ಅರ್ಥ ಆಗಲ್ಲ. ಅದನ್ನೇ ಒಂದು ಗ್ರಾಫ್ ಫಾರ್ಮೆಟ್ ಅಲ್ಲಿ ತೋರಿಸಿದ್ರೆ ಯಾವ ಇಯರ್ ಅಲ್ಲಿ ಜಾಸ್ತಿ ಇತ್ತು, ಯಾವ ಇಯರ್ ಅಲ್ಲಿ ಕಡಿಮೆ ಇತ್ತು, ಇಟ್ ಶೋಸ್ ಎವ್ರಿಥಿಂಗ್ ಅಲ್ವಾ. ಹಾಗಾಗಿ
ಆ ಒಂದು ಲೈನ್ ಗ್ರಾಫ್ಸ್ ಗೆ ನಮಗೆ ಸ್ಪೆಸಿಫಿಕ್ ಡೇಟಾ ವ್ಯಾಲ್ಯೂಸ್ ಗೊತ್ತಿದ್ದಾಗ ಒಂದು ವೇರಿಯಬಲ್ ಎಕ್ಸೆಲ್ ತಗೊಳ್ತೀವಿ, ಇನ್ನೊಂದು ವೇರಿಯಬಲ್ ನ ವೈ ಅಲ್ಲಿ ತಗೊಳ್ತೀವಿ. ಆ ತರ ತಗೊಂಡು ಆ ಟ್ರೆಂಡ್ ಯಾವ ತರ ಚೇಂಜ್ ಆಗ್ತಾ ಇದೆ, ಇದೇ ತರ ಟ್ರೆಂಡ್ ಮುಂದುವರೆದ್ರೆ ಮುಂದೆ ಯಾವ ತರ ಇರುತ್ತೆ, ವಿ ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಅದ್ರ ಬೇಸಿಸ್ ಮೇಲೆ ನಾವು ಹೇಳ್ಬೋದು ಮುಂದೆ ಈ ತರ ಟ್ರೆಂಡ್ ಇರುತ್ತೆ. ಈಗ ನಮ್ದು ಕೋವಿಡ್ ಹೇಳಿದ್ರು, ಈ ತರ ಕೋವಿಡ್ ಈ ತರ ಬರ್ತಾ ಇದೆ, ಸೊ ಈಗ ಅದು ಯಾವ ಒಂದು ಮಂತ್ ಅಲ್ಲಿ ಜಾಸ್ತಿ ಆಗತ್ತೆ, ಆಮೇಲೆ ಬರ್ತಾ 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 ಇಳಿಕೆ ಆಗತ್ತೆ ಸಡನ್ ಆಗಿ ಅಲ್ವಾ. ಅದು ಟ್ರೆಂಡ್ ನ ಲೈನ್ ಗ್ರಾಫ್ ಅಲ್ಲಿ ತೋರಿಸ್ಕೊಂಡು ಹೋಗಿದ್ರು. ಸೊ ದಟ್ ಈಸ್ ದ ಥಿಂಗ್. ಸೊ ಆತರ ಒಂದು ತೋರಿಸ್ಬೇಕಾದ್ರೆ ಇವನ್ ಎಸ್ಪೆಷಲಿ ನೀವು ಸ್ಟಾಕ್ ಮಾರ್ಕೆಟ್ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸಸ್ ವೇರಿಯೇಷನ್, ಆಮೇಲೆ ಅವುಗಳ ಒಂದು ಶೇರ್ ವ್ಯಾಲ್ಯೂಸ್ ಗಳು ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಅದೆಲ್ಲದನ್ನು ಆಲ್ಮೋಸ್ಟ್ ಲೈನ್ ಗ್ರಾಫ್ ಅಲ್ಲೇ ಹೋಗ್ತಾ ಇರುತ್ತೆ. ಅವಕ್ಕೆಲ್ಲ ಕೆಲವೊಂದು ಚಾನಲ್ಸ್ ಇದೆ ಅಲ್ಲಿ, ನ್ಯೂಸ್ ಚಾನಲ್ಸ್ ಶೇರ್ ಮಾರ್ಕೆಟ್ಗೆ ಅಂತಾನೆ, NDTV ಅವೆಲ್ಲ ಇದೆ ಕೆಲವೊಂದ್ರಲ್ಲಿ. ಅಲ್ಲಿ ನೀವು ನೋಡ್ಬಿಟ್ರೆ ಅಲ್ಲೆಲ್ಲ ಬರೀ ಲೈನ್ ಗಳಲ್ಲೇ ತೋರಿಸ್ತಾ ಇರ್ತಾರೆ ಪೂರ್ತಿ, ಯಾವ ತರ ವೇರಿಯೇಷನ್ ಆಗ್ತಾ ಇದೆ, ಯಾವ್ಯಾವ ಕಂಪ್ನಿದು ಯಾವ್ಯಾವ ತರ ವೇರಿಯೇಷನ್ ಆಗ್ತಾ ಇದೆ, 3 ಗಂಟೆಗೆ ಯಾವ ತರ ವೇರಿಯೇಷನ್ ಆಯ್ತು, 4 ಗಂಟೆಗೆ ಯಾವ ತರ ವೇರಿಯೇಷನ್ ಆಯ್ತು. ಆಲ್ ದೋಸ್ ಥಿಂಗ್ಸ್ ದೇ ವಿಲ್ ಕಂಪೇರ್ ಇನ್ ಟರ್ಮ್ಸ್ ಆಫ್ ಲೈನ್ ಗ್ರಾಫ್ ಓನ್ಲಿ. ಓಕೆ, ಸೊ ಇದನ್ನ ಯೂಸ್ ಮಾಡಿ ನಾವು ಟ್ರೆಂಡ್ ಯಾವ ತರ ಆಗ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು, ಮುಂದೆ ಏನ್ ಆಗಬಹುದು ಅನ್ನೋದನ್ನು ಕೂಡ ನಾವು ಪ್ರೆಡಿಕ್ಟ್ ಮಾಡಬಹುದು. ಆ ಪ್ರೆಡಿಕ್ಷನ್ಸ್ ಮೇಲೆ ರಿಸಲ್ಟ್ಸ್ ಬರಿಬಹುದು. ಹೇಳಿದ್ರು 2ನೇ ಅಲೆ ಬರುತ್ತೆ ಬರುತ್ತೆ ಹಿಂಗೆ ಅಂತ, ಪ್ರೆಡಿಕ್ಷನ್ ಜಾಸ್ತಿ ಆಗುತ್ತೆ, ಈ ಮಂತ್ ಅಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅದೇ ತರ ಆಗ್ತಾ ಇದೆ. ಈಗ 3ನೇ ಅಲೆ ಬರುತ್ತೆ, ಸೊ ಅಲ್ಲಿ ಎಫೆಕ್ಟ್ ಆಗುತ್ತೆ, ಹೀಗಾಗತ್ತೆ. ದೇ ವಿಲ್ ಮೇಕ್ ಪ್ರೆಡಿಕ್ಷನ್ಸ್. ಹೀಗೇನಿದೆ ಡೇಟಾ ತಗೊಳ್ಳೋದು, ಅದಕ್ಕೆ ಗ್ರಾಫ್ ಡ್ರಾ ಮಾಡೋದು, ಅದರ ಬೇಸಿಸ್ ಮೇಲೆ ಮುಂದೆ ಏನಾಗತ್ತೆ ಅದನ್ನ ಹೇಳ್ತಾ ಹೋಗೋದು. ಸೊ ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಬೈ ಯೂಸಿಂಗ್ ಲೈನ್ ಗ್ರಾಫ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಮೇ ಬಿ ಇದು ಲಾಸ್ಟ್ ಇಯರ್ ಕೇಸಸ್ ಇದೆ, ಇದು ಈ ವರ್ಷದಲ್ಲ ಅನ್ಕೊಳ್ತೀನಿ. ಸೊ ಇಲ್ಲೇನಾಗ್ತಾ ಇದೆ, ನಮ್ಮ ಒಂದು ಬೆಂಗಳೂರಲ್ಲಿ 24 hours ಅಲ್ಲಿ ಎಷ್ಟು ಕೇಸಸ್ ಬಂದಿದೆ, ಮತ್ತೆ ನಮ್ಮ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಕೇಸ್ ಇದೆ ಅಂತ. ಈ ಆರೆಂಜ್ ಕಲರ್ ಇದೆಯಲ್ಲ, ಈ ಆರೆಂಜ್ ಕಲರ್ ಲೈನ್ ಏನಿದೆ ಅದು ಬೆಂಗಳೂರಲ್ಲಿ ಎಷ್ಟೆಷ್ಟು ಕೇಸಸ್ ವೇರಿಯೇಷನ್ ಆಗ್ತಾ ಇದೆ. ದೆನ್ ಈ ವೈಲೆಟ್ ಕಲರ್ ಇದೆಯಲ್ಲ, ಅದು ಓವರ್ ಆಲ್ ಕರ್ನಾಟಕದಲ್ಲಿ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅಂತ. ಇಲ್ಲಿ ಜೂನ್ 21 24 hours ಅಲ್ಲಿ ಬೆಂಗಳೂರಲ್ಲಿ 196 ಕೇಸ್ ಇದ್ರೆ ಕರ್ನಾಟಕದಲ್ಲಿ 453 ಕೇಸ್. ಇದು ಈ ವರ್ಷದಲ್ಲ, ಲಾಸ್ಟ್ ಇಯರ್ದು. ಓಕೆ, ದೆನ್ ಇದು 126 ಜೂನ್ ನಲ್ಲಿ 22 ನಲ್ಲಿ 126 ಕೇಸ್ ಇದ್ರೆ ಬೆಂಗಳೂರಲ್ಲಿ, ಇಲ್ಲಿ 249, ಇಲ್ಲಿ 107 23rd, ಇಲ್ಲಿ 322. ಸೊ ಇಲ್ಲಿ ನೋಡಿ, ಜೂನ್ 27ಕ್ಕೆ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಆಗಿದೆ, 596 ಆಗಿದೆ. ದೆನ್ ಆಲ್ ಓವರ್ ಕರ್ನಾಟಕದಲ್ಲಿ 918 ಆಗಿದೆ. ಆಲ್ಮೋಸ್ಟ್ ಎರಡು ಕೂಡ ಟ್ರೆಂಡ್ ಸೇಮ್ ಆಗಿ ವೇರಿಯೇಷನ್ ಆಗ್ತಾ ಇದೆ. ಇಲ್ಲಿ ಜಾಸ್ತಿ ಆದಾಗ ಇಲ್ಲೂ ಜಾಸ್ತಿ, ಇಲ್ಲಿ ಕಡಿಮೆ ಆದಾಗ ಇಲ್ಲೂ ಕಡಿಮೆ, ದೆನ್ ಇಲ್ಲಿ ವೇರಿಯೇಷನ್ ಆದ್ರೆ ಇಲ್ಲೂ ಒಂದೇ ಸರಿ ವೇರಿಯೇಷನ್ ಆಗ್ತಾ ಇದೆ. ಯಾಕೆಂದ್ರೆ ನಾವು ಕರ್ನಾಟಕ ತಗೋಬೇಕಾದ್ರೆ ಬೆಂಗಳೂರು ಸೇರ್ಸೆ ತಗೊಳ್ತೀವಲ್ವಾ, ಹಾಗಾಗಿ ಆಟೋಮೆಟಿಕಲಿ ಅದು ಕೂಡ ವೇರಿಯೇಷನ್ ಆಗೇ ಆಗುತ್ತೆ. ಬಟ್ ವಿ ಆರ್ ಕಂಪೇರಿಂಗ್ ಹಿಯರ್, ಬೆಂಗಳೂರಲ್ಲಿ ಎಷ್ಟು, ಓವರ್ ಆಲ್ ಸ್ಟೇಟ್ ಅಲ್ಲಿ ಎಷ್ಟು, ಈ ಟೈಪ್ ಅಲ್ಲಿ ನಾವು ಇದನ್ನ ಕಂಪೇರ್ ಮಾಡ್ಬೇಕಾದ್ರೆ ವಿ ಕ್ಯಾನ್ ಟೇಕ್ ದ ಲೈನ್ ಗ್ರಾಫ್ಸ್. ಓಕೆ, ಆಲ್ಮೋಸ್ಟ್ ಇವೆಲ್ಲ ಈಗ ನೀವು ಟಿವಿಲಿ ನೋಡ್ತಾನೆ ಇರ್ತೀರಿ, ತೋರಿಸ್ತಾನೆ ಇರ್ತಾರ ಅವರು. ದೆನ್ ಟೈಪ್ಸ್ ಆಫ್ ಲೈನ್ ಗ್ರಾಫ್ಸ್. ಲೈನ್ ಗ್ರಾಫ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ? ಒಂದು ಸಿಂಪಲ್ ಲೈನ್ ಗ್ರಾಫ್. ಸಿಂಪಲ್ ಲೈನ್ ಗ್ರಾಫ್ ಅಂದ್ರೆ ಒಂದೇ ಒಂದು ಲೈನ್. ಈಗ ಹೇಳಿದ್ನಲ್ಲ, ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಳೋದು, ಅದ್ರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಯಾವ್ದಿದೆ ಬರೆಯೋದು, ಆ ಡಿಫ್ರೆಂಟ್ ಫ್ಲೇವರ್ಸ್ಗೆ ರೇಟ್ ಎಷ್ಟಿದೆ, ಅಮೌಂಟ್ ಎಷ್ಟಿದೆ ಬರೆಯೋದು, ಅದಕ್ಕೆ ಗ್ರಾಫ್ ಡ್ರಾ ಮಾಡಿದ್ರೆ ದಟ್ ಈಸ್ ಸಿಂಪಲ್ ಲೈನ್ ಗ್ರಾಫ್ ಆಗಿ ಹೋಗುತ್ತೆ. ಮಲ್ಟಿಪಲ್ ಲೈನ್ ಗ್ರಾಫ್ ಅಂದ್ರೆ ಏನು? ಮಲ್ಟಿಪಲ್ ಅಂದ್ರೆ ಈಗ ತೋರಿಸಿದ್ನಲ್ಲ COVID-19 ಆತರ ಮಲ್ಟಿಪಲ್ ಲೈನ್ ಅಂದ್ರೆ ಒಂದೇ ಇರಲ್ಲ ಲೈನ್, 2-3 ಲೈನ್ ಡಿಫ್ರೆಂಟ್ ಅನ್ನ ನಾವು ಕಂಪೇರ್ ಮಾಡಿರ್ತೀವಿ. ಇವನ್ ನಾನು ಫಸ್ಟ್ ಸ್ಲೈಡ್ ಅಲ್ಲೂ ತೋರಿಸಿದೆ, ಯಾವ್ದು ಬಿಯರ್ಸ್, ವೇಲ್ಸ್, ಆಮೇಲೆ ಡಾಲ್ಫಿನ್ಸ್, ಅಲ್ಲಿ 3 ಡೇಟಾ ಕಂಪೇರ್ ಮಾಡಿದ್ವಿ. ಅಲ್ಲಿ ಮಲ್ಟಿಪಲ್ ಲೈನ್ಸ್ ಇತ್ತು, ಒಂದೇ ಲೈನ್ ಇರಲಿಲ್ಲ, ಒಂದಕ್ಕಿಂತ ಜಾಸ್ತಿ ಲೈನ್ ಇತ್ತು. ಅದನ್ನ ನಾವು ಮಲ್ಟಿಪಲ್ ಲೈನ್ ಗ್ರಾಫ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಕಂಪೇರ್ ಮಾಡ್ಬೇಕಾದ್ರೂ ಅಷ್ಟೇ, ಯಾವ್ದಾದ್ರು ಕಂಪೇರ್ ಮಾಡಕ್ಕಾಗಲ್ಲ. ಒಂದು ಗಿವನ್ ಟೈಮ್ ಅಲ್ಲಿ 2015ರಲ್ಲಿ ಇವು 3 ಏನಿದ್ವು, 2018ರಲ್ಲಿ ಎಷ್ಟು ಸಂಖ್ಯೆ ಇತ್ತು, 2019ರಲ್ಲಿ ಹೇಗಿತ್ತು, ಈ ತರ ಇದ್ದಾಗ ನಾವು ಕಂಪೇರ್ ಮಾಡಬಹುದು. ಬಟ್ ಬೇರೆ ಯಾವುದೇ ರೀತಿಲಿ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಕೊಟ್ಟಿರೋ ಟೈಮ್ ಅಲ್ಲಿ, ಕೊಟ್ಟಿರೋ ಏರಿಯಾದಲ್ಲಿ, ಕೊಟ್ಟಿರೋ ಒಂದು ಇಯರ್ ಅಲ್ಲಿ ವಿ ಕ್ಯಾನ್ ಕಂಪೇರ್ ದ ಥಿಂಗ್ಸ್. ಓಕೆ, ಅದು ಮಲ್ಟಿಪಲ್ ಲೈನ್ ಗ್ರಾಫ್. ಕಾಂಪೌಂಡ್ ಲೈನ್ ಗ್ರಾಫ್ ಅಂದ್ರೂ ಕೂಡ ಅಷ್ಟೇ. ಕಾಂಪೌಂಡ್ ಲೈನ್ ಗ್ರಾಫ್ ಅಂತ ಅಂದ್ರೆ ಇಲ್ಲಿ ಆ ಇನ್ಫಾರ್ಮೇಶನ್ ಅನ್ನ ಸಬ್ ಡಿವಿಷನ್ ಮಾಡಿರ್ತೀವಿ, ಅಂದ್ರೆ ಅದು ಭಾಗ ಆಗಿ ಹೋಗ್ತಾ ಇರುತ್ತೆ. ಆಯ್ತಲ್ಲ, ಆ ಒಂದು ಲೈನ್ ಗ್ರಾಫ್ಗೆ ನಾವು ಕಾಂಪೌಂಡೆಡ್ ಲೈನ್ ಗ್ರಾಫ್ ಅಂತ ಹೇಳಿ ಕರಿತೀವಿ. ದೆನ್ ವಿ ವಿಲ್ ಚೆಕ್ ಅಬೌಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೈನ್ ಗ್ರಾಫ್. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೈನ್ ಗ್ರಾಫ್ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟ್ ನಿಮಗೆ ಗೊತ್ತಿದೆ, ನಾವು ಯಾವುದೇ ಗ್ರಾಫ್ ಹಾಕ್ಲಿ, ಬಾರ್ ಗ್ರಾಫ್ ಹಾಕ್ಲಿ, ಪೈ ಗ್ರಾಫ್ ಹಾಕಿ, ಲೈನ್ ಗ್ರಾಫ್ ಹಾಕಿ, ನೆಕ್ಸ್ಟ್ ಬರುತ್ತೆ ಫ್ರೀಕ್ವೆನ್ಸಿ ಪಾಲಿಗಾನ್, ಬಾಕ್ಸ್ ಪ್ಲಾಟ್, ಲೀಫ್ ಪ್ಲಾಟ್, ಯಾವ್ದಾದ್ರು ಬರ್ಲಿ, ಫಸ್ಟ್ ಅದಕ್ಕೆ ನೀವೇನ್ ಕೊಡ್ಬೇಕು? ಟೈಟಲ್ ಕೊಡ್ಲೇಬೇಕು. ವಿ ಮಸ್ಟ್ ಗಿವ್ ದ ಟೈಟಲ್. ಏನು ಹೇಳುತ್ತೆ ಟೈಟಲ್? ಇದು ಯಾವ ಬೇಸ್, ಯಾವ್ದ್ರ ಮೇಲೆ ನಾವು ಡೇಟಾವನ್ನ ಇಲ್ಲಿ ಹಾಕಿದೀವಿ, ಲೈನ್ ಗ್ರಾಫ್ ಅನ್ನ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮಾಡಿದೀವಿ, ಅದು ಟೈಟಲ್ ಹೇಳುತ್ತೆ. ಸೊ ದ ಟೈಟಲ್ ಎಕ್ಸ್ಪ್ಲೈನ್ಸ್ ವಾಟ್ ಗ್ರಾಫ್ ಇಟ್ ಹ್ಯಾಸ್ ಟು ಬಿ ಪ್ಲಾಟೆಡ್.
ನಾನು ಹೇಳಿದೆ ಏನು, ಕಂಪ್ಯಾರಿಸನ್ ಆಫ್ ದ ಡಿಫರೆಂಟ್ ಫ್ಲೇವರ್ಸ್ ಆಫ್ ಚಾಕ್ಲೇಟ್, ದಟ್ ಈಸ್ ದ ಟೈಟಲ್. ಅವ್ರಿಗೆ ಗೊತ್ತಾಗುತ್ತೆ ಯಾವ್ದ್ರ ಮೇಲೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನ ಸ್ಕೇಲ್ ಏನಿದೆಯಲ್ಲ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ್ಯಾವ ಮಾರ್ಕ್ಸ್ ಗಳನ್ನ ತಗೋಬೇಕು, ಎಷ್ಟೆಷ್ಟು ಪಾಯಿಂಟ್ಸ್ ತಗೋಬೇಕು, ವೈ ಅಲ್ಲಿ ಯಾವ್ಯಾವ ಪಾಯಿಂಟ್ ಎಷ್ಟೆಷ್ಟು ಪಾಯಿಂಟ್ ಅನ್ನ ತಗೋಬೇಕು ಅಂತ. ಈಗ ನಾವು ಸಪೋಸ್ ನಾವು ಈಗ ಮ್ಯಾಥಮೆಟಿಕ್ಸ್ ಅಂತಾನೆ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಅನ್ನ ತಗೊಂಡಾಗ ಅದನ್ನು ಈ ತರ ಹಾಕ್ಬೋದು, ಯಾವ್ಯಾವ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಜನಕ್ಕೆ ಇದನ್ನ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. ಅಲ್ಲಿ ನಾವು 0 ಇಂದ 10, 10ರಿಂದ 20, 20ರಿಂದ 30 ಈ ತರ ಹಾಕೊಂಡು ಹೋಗ್ತೀವಿ ಎಲ್ಲಿ ಸ್ಕೋರ್ ಅನ್ನ ವೈ ಆಕ್ಸಿಸ್ ಅಲ್ಲಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4 10 ಜನ ಇರ್ತಾರೆ ಅಂದ್ರೆ ಅದನ್ನ ಹಾಕೊಂಡು ಹೋಗ್ತೀವಿ. ಓಕೆ, ದಟ್ ಇಸ್ ಸ್ಕೇಲ್. ಅದೇ ಸಪೋಸ್ 100 ಜನ ಇದ್ದಾಗ ಅದನ್ನ ನಾವು ಇದ್ ಮಾಡ್ಕೊಳ್ತೀವಿ 1 to 10, 1ರಿಂದ 10 ಎಷ್ಟು ಜನ, 10ರಿಂದ 20 ಎಷ್ಟು ಜನ, 20ರಿಂದ 30 ಎಷ್ಟು ಜನ. ಯಾಕಂದ್ರೆ ನನಗೆ 100 ಜನಕ್ಕೆ ನಾನು ಗ್ರಾಫ್ ಹಾಕೋರು ಇಷ್ಟು ಉದ್ದ ಹೋಗುತ್ತದು ಅಥವಾ ತುಂಬಾ ಕಾಂಪ್ಯಾಕ್ಟ್ ಆಗತ್ತೆ. ಅದ್ರ ಬದಲು ಸ್ಕೇಲ್ ನ ಡಿವೈಡ್ ಮಾಡ್ಕೊಂಡು ಆ ಸ್ಕೇಲ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಗ್ರಾಫ್ ಈಸಿಯಾಗಿ ಕಾಣೋ ತರ ನಾವು ಮಾಡ್ಕೊಳ್ತೀವಿ. ಅಂಡ್ ಲೇಬಲ್ಸ್, ನಿಮಗೆ ಗೊತ್ತಿದೆ ಲೇಬಲ್ಸ್ ಏನು. ಇಲ್ಲಿ ಎಕ್ಸ್ ಆಕ್ಸಿಸ್ ಏನಿದೆ ಅದನ್ನ ಲೇಬಲ್ ಮಾಡಬಹುದು. ವೈ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ, ರನ್ಸ್ ನೋಡಿ, ಇಲ್ಲಿ ರನ್ಸ್ ತಗೊಂಡಿದೀವಿ, ಇಲ್ಲಿ ಓವರ್ಸ್ ತಗೊಂಡಿದೀವಿ, ಅದು ಲೇಬಲ್ಸ್. ಅದಾದ್ಮೇಲೆ ಇಲ್ಲಿ ಯಾವ್ಯಾವ ಪಾಯಿಂಟ್ ಅಲ್ಲಿ ಏನೇನಾಗಿತ್ತು ಅಂತಾನು ಕೂಡ ಲೇಬಲ್ಸ್ ಹೇಳ್ಬಹುದು. ಓಕೆ, ಆಲ್ ದೋಸ್ ಥಿಂಗ್ಸ್ ಆಫ್ ಡೇಟಾ ಒಟ್ಟಲ್ಲಿ ತೋರಿಸಬಹುದು. ಇಲ್ಲಿ ಏನೇನ್ ಡೇಟಾ ಏನೇನ್ ತಗೊಂಡಿದೀವಿ, ಎವ್ರಿಥಿಂಗ್ ವಿಲ್ ಬಿ ಶೋನ್ ಆನ್ ದಿಸ್ ಲೈನ್ ಗ್ರಾಫ್, ಅದನ್ನ ತೋರಿಸಬಹುದು. ಬಾರ್ಸ್, ಓಕೆ, ದೇ ಮೆಜರ್ ಡೇಟಾ ನಂಬರ್, ಇಲ್ಲಿ ಬಾರ್ಗಳು ಬರುತ್ತೆ, ಅಡ್ಡ ಉದ್ದ ಬಾರ್ಗಳು ತಗೋಬಹುದು. ಅದರಲ್ಲೂ ಕೂಡ ನಾವು ಡೇಟಾ ಏನೇನಿದೆ ಅಂತ ಹೇಳ್ಬಹುದು. ದೆನ್ ಆ ಡೇಟಾ ವ್ಯಾಲ್ಯೂಸ್ ಅನ್ನ ಇಲ್ಲಿ ಬರೋ ತರನು ಮಾಡಬಹುದು. ಅದನ್ನ ನಾವು ಹಿಂದೆ ನಾವು ಲೈನ್ ಗ್ರಾಫ್ ಪೈ ಚಾರ್ಟ್ ಮಾಡಿದಾಗ, ಬಾರ್ ಚಾರ್ಟ್ ಮಾಡಿದಾಗ ನಾವು ನೋಡಿದೀವಿ. ಆ ಡೇಟಾ ವ್ಯಾಲ್ಯೂಸ್ ಕೂಡ ನಾವು ತೋರಿಸೋ ತರ ಮಾಡಿದೀವಿ ಅಲ್ವಾ. ಆಲ್ ದೋಸ್ ಥಿಂಗ್ಸ್ ಇಟ್ ಕ್ಯಾನ್ ಮೇಕ್ ಇಟ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಟೈಟಲ್ ನೋಡಿ ಏನಿದೆ, ಸ್ಕೋರ್ ಕಂಪ್ಯಾರಿಸನ್ ಇಸ್ ದ ಟೈಟಲ್. ಇಲ್ಲಿ ಎ ಅಂತಕ್ಕಂಥದ್ದು ಯಾವ ಕಲರ್, ಇದು ಟೀಮ್ ಎದು ಎ ಕಲರ್ ಬ್ಲೂ ಕಲರ್ ಅಲ್ಲಿ ಇದೆ, ಟೀಮ್ ಬಿ ಯಾವ ಕಲರ್ ಆರೆಂಜ್ ಕಲರ್ ಅಲ್ಲಿ ಹೋಗ್ತಾ ಇದೆ. ಸೊ ವಿ ಆರ್ ಮೇಕಿಂಗ್ ದ ಸ್ಕೋರ್ ಕಂಪ್ಯಾರಿಸನ್ ಹಿಯರ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಏನ್ ತಗೊಂಡಿದೀವಿ, ಓವರ್ಸ್ ತಗೊಂಡಿದೀವಿ, 10ನೇ ಓವರ್, 20ನೇ ಓವರ್, 30ನೇ ಓವರ್ ಎಲ್ಲಿದ್ರು ಅಂತ. ದೆನ್ ಇಲ್ಲಿ ರನ್ಸ್ 55, 110, 165 ಈ ತರ ಲೆಕ್ಕದಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಅಂದ್ರೆ ಈಗ ಫಸ್ಟ್ ಟೀಮ್ ಸ್ಕೋರ್ ಮಾಡಿರೋದು 265, ಅದ್ರ ಬೇಸಿಸ್ ಮೇಲೆ ಅವ್ರು ಅದನ್ನ ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಒಂದು 5 ರೇಂಜ್ ಅಲ್ಲಿ. ಸೊ ಈಗ ನೋಡಿ, ಇಲ್ಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ, ಈ ಬ್ಲೂ ಕಲರ್ದು ಅವ್ರು ಯಾವ ತರ ಯಾವ ಎಷ್ಟೆಷ್ಟನೇ ಓವರ್ ಅಲ್ಲಿ ಎಷ್ಟು ಸ್ಕೋರ್ ಇತ್ತು ಅಂತ ನೋಡ್ಕೊಂಡು ಹೋಗಿದ್ದೀವಿ. ಇವ್ರದ್ದು ನೋಡಿ, ಇಲ್ಲಿ ಫಸ್ಟ್ ಮೇಲ್ಗಡೆ ಹೋಯ್ತು, ನೆಕ್ಸ್ಟ್ ಈ ತರ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಈ ಟೈಪ್ ಅಲ್ಲಿ ವೇರಿಯೇಷನ್ಸ್ ನಮ್ಗೆ ಈಸಿಯಾಗಿ ಅದು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ, ನೀವು ಕ್ರಿಕೆಟ್ ಅಲ್ಲಿ ತುಂಬಾ ನೋಡಿರ್ತೀರಿ, ಕ್ರಿಕೆಟ್ ಅಲ್ಲಿ ಆಲ್ಮೋಸ್ಟ್ ತೋರಿಸ್ತಾನೆ ಇರ್ತೀರಿ. ಯು ಆರ್ ಆಲ್ ದ ಬೆಸ್ಟ್ ಅನಲೈಸರ್ಸ್, ನೀವು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿರ್ತೀರಿ. ಹಾಗಾಗಿ ಅಲ್ಲಿ ಪೈ ಚಾರ್ಟ್ ಕೂಡ ತೋರಿಸ್ತಾರೆ, ಬಾರ್ ಚಾರ್ಟ್ ಕೂಡ ತೋರಿಸ್ತಾರೆ, ಇವನ್ ಲೈನ್ ಚಾರ್ಟ್ ಕೂಡ ತೋರಿಸ್ತಾರೆ. ಹಾಗಾಗಿ ಯು ಆರ್ ಆಲ್ ವೆರಿ ವೆಲ್ ಫೆಮಿಲಿಯರ್ ವಿತ್ ದೀಸ್ ಥಿಂಗ್ಸ್. ಇವೆಲ್ಲ ನೋಡಿದಿರಿ, ಹೇಗ್ ಮಾಡೋದು ಅನ್ನೋದನ್ನ ನೀವು ಹೈಸ್ಕೂಲ್ ಅಲ್ಲಿ ಕಲ್ತಿರ್ತೀರಿ. ಯಾಕಂದ್ರೆ ಅವಾಗ ಡ್ರಾ ಮಾಡ್ಸಿರ್ತಾರೆ ಬೈ ಯೂಸಿಂಗ್ ಸ್ಕೇಲ್, ಪೆನ್ಸಿಲ್, ಕೈವಾರ, ಕೋನಮಾಪಕ ಯೂಸ್ ಮಾಡಿ ಮಾಡ್ಸಿರ್ತಾರೆ. ಇಲ್ಲಿ ಅದನ್ನ ನಾವು ಎಕ್ಸೆಲ್ ಅಲ್ಲಿ ಹೇಗ್ ಮಾಡ್ತೀವಿ ಅಷ್ಟೇ ನಾವು ಹೇಳ್ಕೊಡ್ತಾ ಇರೋದು. ಓಕೆ, ದೆನ್ ಹೌ ಟು ಮೇಕ್ ಎ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅನ್ನ ಹೇಗೆ ಮಾಡೋದು, ಆಸ್ ಯೂಶುವಲ್ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ. ಅದ್ ಪೂರ್ತಿ ಡೇಟಾ ಕಡಿಮೆ ಇತ್ತು ಅಂದ್ರೆ, ಒಂದು 5, 10 ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಷ್ಟನ್ನೇ ನಾವು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಮೇಕ್ ದ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಡೈರೆಕ್ಟ್ ಆಗಿ ಹಾಕ್ಬಹುದು. ಡೇಟಾ 100 ಜನದಿತ್ತು, 100 ಜನ ಡೇಟಾ ಅಲ್ಲಿ ತೋರ್ಸಕ್ ಕರೆಕ್ಟ್ ಆಗಲ್ಲ ಅಂದಾಗ ವಿ ಕ್ಯಾನ್ ಮೇಕ್ ಇಟ್ ಆಸ್ ಅ ಫ್ರೀಕ್ವೆನ್ಸಿ ಮಾಡ್ಕೋಬೇಕಾಗತ್ತೆ. ಫ್ರೀಕ್ವೆನ್ಸಿ ಮಾಡ್ಕೊಂಡು ದೆನ್ ವಿ ಕ್ಯಾನ್ ಮೇಕ್ ಎ ಲೈನ್ ಗ್ರಾಫ್. ಯಾಕೆ 100 ಜನದ ಡೇಟಾ ಹಾಕಿದ್ರೆ ಅದೊಂಥರ ECG ಆಗ್ಬಿಡುತ್ತೆ. ECG ಏನು ಗೊತ್ತೇ ಆಗಲ್ಲ ನಿಮ್ಗೆ ಅಲ್ವಾ. ಅದ್ರ ಬದಲು ಆ 100 ಜನದ ಡೇಟಾನ ಒಂದು 5 ಭಾಗ ಆಗಿ ಡಿವೈಡ್ ಮಾಡ್ಕೊಂಡ್ರೆ ಅವಾಗ ಅಟ್ಲೀಸ್ಟ್ ವಿ ಕ್ಯಾನ್ ಮೇಕ್ ಇಟ್ ಅನಲೈಸ್, ಸ್ವಲ್ಪ ಅನಲೈಸಿಸ್ ಮಾಡೋದು ಈಸಿ ಆಗತ್ತೆ. ಓಕೆ, ಸೊ ಹಾಗಾಗಿ ಆ ಒಂದು ಲೈನ್ ಗ್ರಾಫ್ ಮಾಡ್ಬೇಕಾದ್ರೆ ನಿಮಗಿರೋ ಡೇಟಾ, ನಿಮ್ಮ ಹತ್ರ ಡೇಟಾ ಎಷ್ಟಿದೆ, ಸೊ ನಿಮ್ಗೆ ಯಾವ ತರ ಬೇಕು ಅದರ ಬೇಸಿಸ್ ಮೇಲೆ ನೀವು ಲೈನ್ ಗ್ರಾಫ್ ಗಳನ್ನ ಹಾಕಬಹುದು. ಎಸ್ಪೆಷಲಿ ಟೈಮ್ ರಿಲೇಟೆಡ್ ಆಗಿ ನಾವು ಜಾಸ್ತಿಯನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಲೈನ್ ಗ್ರಾಫ್ ಅನ್ನ ಹಾಕ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಅವ್ರೇನು ಡೇಟಾ ಕೊಟ್ಟಿದ್ದಾರೆ ಆ ಡೇಟಾವನ್ನ ಪೂರ್ತಿ ಸೆಲೆಕ್ಟ್ ಮಾಡಬೇಕು. ದೆನ್ ಸೆಲೆಕ್ಟ್ ಮಾಡಿದ್ಮೇಲೆ ಜಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಇನ್ಸರ್ಟ್. ಎಕ್ಸೆಲ್ ಅಲ್ಲಿ ಇನ್ಸರ್ಟ್ ಹೋಗಿ, ಇನ್ಸರ್ಟ್ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಇರುತ್ತೆ. ರೆಕಮೆಂಡೆಡ್ ಚಾರ್ಟ್ಸ್ ಅಲ್ಲಿ ಲೈನ್ ಗ್ರಾಫ್ ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ, ಯು ವಿಲ್ ಗೆಟ್ ದ ಲೈನ್ ಗ್ರಾಫ್. ಅಷ್ಟೇನೆ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ನಾವು ಬರೆಯೋದಾದ್ರೆ, ನಾವೇ ಗ್ರಾಫ್ ಹಾಕಿ ಬರೆಯೋದಾದ್ರೆ ಗ್ರಾಫ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಫಸ್ಟ್ ಎಕ್ಸ್ ಆಕ್ಸಿಸ್ ಬರ್ಕೊಳ್ತೀವಿ. ಓಕೆ, ವಿ ವಿಲ್ ಡ್ರಾ ಲೈಕ್ ದಿಸ್. ವಿ ವಿಲ್ 1 minute. ಓಕೆ, ಇಲ್ಲಿ ನೋಡಿ ನಾವೇನ್ ಮಾಡ್ತೀವಿ, ಗ್ರಾಫ್ ಅಲ್ಲಿ ವಿ ವಿಲ್ ಡ್ರಾ ಒನ್ ಎಕ್ಸ್ ಆಕ್ಸಿಸ್ ನ ಡ್ರಾ ಮಾಡ್ತೀವಿ. ಇದು ಎಕ್ಸ್ ಆಕ್ಸಿಸ್ ಬರ್ಕೊಳ್ತೀವಿ. ದೆನ್ ಇದು ವೈ ಆಕ್ಸಿಸ್ ನ ಡ್ರಾ ಮಾಡ್ತೀವಿ ಗ್ರಾಫ್ ಅಲ್ಲಿ. ದೆನ್ ಅವ್ರು ಏನೇನು ಡೇಟಾ ಕೊಟ್ಟಿದಾರಲ್ಲ ಪಾಯಿಂಟ್ ಅನ್ನ ಈ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಮಾರ್ಕ್ ಮಾಡ್ತೀವಿ. ಇದು ನಂಬರ್ 1 ಅಂತ, ಇದು 1 2 3 4. ದೆನ್ ಈ ಕಡೆ ಇದು -1 -2 -3 -4. ದೆನ್ ಇಲ್ಲಿ ಇದು 0 ಆದ್ಮೇಲೆ 1, ಇದು 1, ಇದು ಮೇಲ್ಗಡೆ 2, ಆ ತರ
ಇದು -1 -2 ಈ ತರ ಅವ್ರು ಏನೇನ್ ಪಾಯಿಂಟ್ಸ್ ಕೊಟ್ಟಿದಾರೋ ಅದಕ್ಕೆ ತಕ್ಕನಾಗಿ ನೀವು ಗ್ರಾಫ್ ಅಲ್ಲಿ ಬರ್ಕೊಂಡು ಫಸ್ಟ್ ಆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ, ಇದೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಯಾವ್ದೋ ಪಾಯಿಂಟ್ ಇದೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಯಾವ್ದೋ ಪಾಯಿಂಟ್ ಇದೆ ಮಾರ್ಕ್ ಮಾಡ್ಕೊಳ್ಳಿ. ಆ ಪಾಯಿಂಟ್ ಅನ್ನ ಏನ್ ಮಾಡಿ ಜಾಯಿನ್ ಮಾಡ್ತಾ ಹೋಗಿ. ಅದು ಒಂದೇ ಲೈನ್ ಅಲ್ಲಿ ಇರಬೇಕು ಅಂತ ಏನ್ ರೂಲ್ಸ್ ಏನಿಲ್ಲ, ಅದು ವೇರಿಯೇಷನ್ಸ್ ಕೂಡ ಆಗ್ಬಹುದು. ಆ ಪಾಯಿಂಟ್ ಗಳನ್ನ ನೀವೇನ್ ಮಾಡ್ತಾ ಹೋಗ್ಬೇಕು, ಜಾಯಿನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಮೇಕ್ ದ ಲೈನ್ ಗ್ರಾಫ್ ಇನ್ ಗ್ರಾಫ್ ಶೀಟ್. ನಮ್ಮ ಗ್ರಾಫ್ ಶೀಟ್ ಅಲ್ಲಿ ನಾವು ಮ್ಯಾನ್ಯಲ್ ಆಗಿ ಮಾಡ್ಬೇಕಾದ್ರೆ ಈ ತರ ಮಾಡ್ಬೋದು. ಎಕ್ಸ್ ಆಕ್ಸಿಸ್ ಹಾಕೊಳ್ಳಿ, ವೈ ಆಕ್ಸಿಸ್ ಹಾಕೊಳ್ಳಿ, ಫಸ್ಟ್ ಡೇಟಾವನ್ನ ಲೇಬಲ್ ಮಾಡ್ಕೊಳ್ಳಿ. ಎಕ್ಸ್ ಇಂದ ಈ ಕಡೆ 1 2 3 4, ಈ ಕಡೆ -1 -2 -3 -4, ಮೇಲ್ಗಡೆ ವೈ ಅಲ್ಲಿ 1 2 3 4, ಕೆಳಗಡೆ -1 -2 -3 -4 ಈ ತರ ಬರ್ಕೊಳ್ಳಿ. ನಿಮ್ಗೆ ಏನ್ ಡೇಟಾ ಕೊಟ್ಟಿದೆ ಆ ವ್ಯಾಲ್ಯೂಸ್ ಗಳನ್ನ ಡೇಟಾಗೆ ತಕ್ಕನಾಗಿ ಬರ್ಕೊಳ್ಳಿ ಲೇಬಲಿಂಗ್. ಅದನ್ನ ನೋಡ್ಕೊಂಡು ಆ ಒಂದು ಇದರಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಫಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ದೆನ್ ಆ ಪಾಯಿಂಟ್ ಅನ್ನ ಒಂದೊಂದೇ ಪಾಯಿಂಟ್ ಅನ್ನ ಜಾಯಿನ್ ಮಾಡಿ ಯು ಗೆಟ್ ದ ಲೈನ್ ಗ್ರಾಫ್, ಲೀನಿಯರ್ ಲೈನ್ ಗ್ರಾಫ್. ಒಂದೇ ಸಿಂಗಲ್ ಲೈನ್ ಗ್ರಾಫ್ ಆತರ ಈಸಿಯಾಗಿ ನಿಮ್ಗೆ ಬರ್ತಾ ಹೋಗುತ್ತೆ. ದೆನ್ ಇಫ್ ಯು ವಾಂಟ್ ಟು ಮೇಕ್ ಡಬಲ್ ಲೈನ್ ಗ್ರಾಫ್, ಎರಡು ಲೈನ್ ಗ್ರಾಫ್ ಬೇಕು ಅಂದ್ರೆ ಏನ್ ಮಾಡೋದು, ಇಲ್ಲಿ ಎರಡು ಲೈನ್ ಗ್ರಾಫ್ ಅಂದ್ರೆ ಕೊಟ್ಟಿರೋ ಒಂದು ಟೈಮ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಎರಡು ಬೇರೆ ಇದನ್ನ ನಾವು ಕಂಪೇರ್ ಮಾಡ್ಕೊಂತಾ ಇದೀವಿ. ಓಕೆ, ಆತರ ಇದ್ದಾಗ ನಮ್ಗೆ ಡಬಲ್ ಲೈನ್ ಗ್ರಾಫ್ ಬರುತ್ತೆ. ಆಗ ನಾವು ಎರಡು ಲೈನ್ ಡ್ರಾ ಮಾಡ್ಬೇಕಾಗತ್ತೆ. ಸೇಮ್ ಥಿಂಗ್ ನೀವೇನ್ ಮಾಡಿ, ಒಂದನ್ನ ಒಂದ್ ಕಲರ್ ಅಲ್ಲಿ ಬರ್ಕೊಳ್ಳಿ, ಇನ್ನೊಂದನ್ನ ಇನ್ನೊಂದ್ ಕಲರ್ ಅಲ್ಲಿ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಬರ್ಕೊಳ್ಳಿ, ವೈ ಆಕ್ಸಿಸ್ ಬರ್ಕೊಳ್ಳಿ. ಸೇಮ್ ಥಿಂಗ್ ಅವುಗಳಿಗೆ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ. ಒಂದು ರೆಡ್ ಇಂಕ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗಿ, ಇನ್ನೊಂದನ್ನ ಬ್ಲೂ ಇಂಕ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಹೋಗಿ. ಆ ಪಾಯಿಂಟ್ ಅನ್ನ ಸಪರೇಟ್ ಟೇಬಲ್, ಅದೇ ಸಪರೇಟ್ ಟೇಬಲ್, ಇದೇ ಸಪರೇಟ್ ಟೇಬಲ್. ಫಸ್ಟ್ ಈ ಕಲರ್ದು ಯಾವ್ದು ರೆಡ್ ಕಲರ್ ಅಲ್ಲಿ ಇರೋದೆಲ್ಲ ಫಸ್ಟ್ ಮಾರ್ಕ್ ಮಾಡಿ, ಆ ಲೈನ್ ಜಾಯಿನ್ ಮಾಡಿ. ಇನ್ನೊಂದು ಬ್ಲೂ ಕಲರ್ ಅಲ್ಲಿ ಇರೋದನ್ನ ಸಪರೇಟ್ ಟೇಬಲ್ ಇರುತ್ತೆ, ಅದ್ರಲ್ಲಿ ಇರೋದನ್ನ ಬ್ಲೂ ಕಲರ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. ಯು ವಿಲ್ ಗೆಟ್ ಅನದರ್ ಗ್ರಾಫ್. ಓಕೆ, ಆತರ 2-3 ಗ್ರಾಫ್ಗಳನ್ನ 2 3 4 ಎಷ್ಟು ಬೇಕಾದ್ರೂ ಲೈನ್ ಬರೀಬಹುದು. ಸಪೋಸ್ ಐ ಗಿವ್ 5 ಸಬ್ಜೆಕ್ಟ್. ಈಗ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ನಿಮಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ 4 ಸಬ್ಜೆಕ್ಟ್ ಇತ್ತು ನೀವು ಬರ್ದಿರೋದು. ಕೆಲವ್ರು 4 ಇತ್ತು, ಕೆಲವರಿಗೆ 5 ಇತ್ತು. ಆ 5 ಸಬ್ಜೆಕ್ಟ್ ಅಲ್ಲಿ ನೀವು ಯಾವ ತರ ಮಾರ್ಕ್ಸ್ ತಗೊಂಡಿದ್ದೀರಾ? ಒಬ್ಬ 10-30 ಜನ ಸ್ಟೂಡೆಂಟ್ಸ್ ಈ ಕಡೆ 5 ಸಬ್ಜೆಕ್ಟ್ಸ್ ಗಳು ತಗೊಂಡಾಗ ಪ್ರತಿಯೊಂದು ಸಬ್ಜೆಕ್ಟ್ ನಾವು ಸಪರೇಟ್ ಆಗಿ ನಾವು ಲೈನ್ ಗ್ರಾಫ್ ಹಾಕಬಹುದು. ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ತರ ಮಾರ್ಕ್ಸ್ ತಗೊಂಡಿದ್ದಾನೆ ಹುಡುಗ. ಸೊ ಇಟ್ ವಿಲ್ ಶೋಸ್ ಎವ್ರಿಥಿಂಗ್. 5 ಸಬ್ಜೆಕ್ಟ್ ಬರುತ್ತೆ ಅಲ್ಲಿ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಬಲ್ ಆರ್ ಕಾಂಪೌಂಡೆಡ್ ಮಲ್ಟಿಪಲ್ ಲೈನ್ ಗ್ರಾಫ್. ಅದು ಆ ಟೈಪ್ ಅಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಏನಿಲ್ಲ, ಒಂದೊಂದು ಡಿಫ್ರೆಂಟ್ ಕಲರ್ ಅಲ್ಲಿ ಮಾರ್ಕ್ ಮಾಡಿ. ಸ್ಕೆಚ್ ಪೆನ್ಸ್ ಇರುತ್ತೆ, ಸ್ಕೆಚ್ ಪೆನ್ಸ್ ಅಲ್ಲಿ ಗ್ರಾಫ್ ಶೀಟ್ ಅಲ್ಲಿ ಡಿಫ್ರೆಂಟ್ ಲೈನ್ಸ್ ಗಳನ್ನ ಡಿಫ್ರೆಂಟ್ ಪಾಯಿಂಟ್ ಗಳನ್ನ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಮಾರ್ಕ್ ಮಾಡಿ. ಒಬ್ಬ ಸೇಮ್ ಸ್ಟೂಡೆಂಟ್ಸ್ ಆದ್ರೆ ಬೇರೆ ಬೇರೆ ಸಬ್ಜೆಕ್ಟ್ಸ್, ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಒಂದ್ ಕಲರ್ ಅಲ್ಲಿ ಎಲ್ಲ ಮಾರ್ಕ್ಸ್ ನ ಮಾರ್ಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಆದ್ಮೇಲೆ ಇಫ್ ಯು ಟೇಕ್ another one EVS ಮಾರ್ಕ್ ಮಾಡಿ. ದೆನ್ ಯು ಕ್ಯಾನ್ ಟೇಕ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಮಾರ್ಕ್ ಮಾಡಿ, ಸ್ಟಾಟಿಸ್ಟಿಕ್ಸ್ ಮಾರ್ಕ್ ಮಾಡಿ, ಓಕೆ, ಗ್ರಾಫಿಕ್ಸ್ ಮಾರ್ಕ್ಸ್ ಮಾಡಿ. ಆ 5 ಮಾರ್ಕ್ ಮಾಡಿದ್ಮೇಲೆ ಆಯಾ ಕಲರ್ ಲೈನ್ ಗಳನ್ನ ಆಯಾ ಲೈನ್ ಗಳಿಗೆ ಜಾಯಿನ್ ಮಾಡಿ. ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ ಯಾವ್ಯಾವ ಹುಡುಗರದು ಯಾರ್ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ ಗಳು ಇದೆ, ಆ ಸಬ್ಜೆಕ್ಟ್ ಗಳದ್ದು ಮಾರ್ಕ್ಸ್ ಯಾವ ತರ ಬಂದಿದೆ, ಇವೆಲ್ಲದನ್ನು ಕೂಡ ಈಸಿಯಾಗಿ ಅದು ತೋರಿಸ್ತಾ ಹೋಗುತ್ತೆ. ಸೊ ಅದನ್ನ ನೋಡ್ಕೊಂಡ್ರೆ ನಮ್ಗೆ ಯಾವ ಹುಡುಗರು ಯಾವ ಸಬ್ಜೆಕ್ಟ್ ತುಂಬಾ ಈಸಿ ಆಗಿದೆ, ಯಾವ್ದು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಎವ್ರಿಥಿಂಗ್ ವಿ ಕ್ಯಾನ್ ಮೇಕ್ ಅನಾಲಿಸಿಸ್ ಹಿಯರ್. ವಿ ಕ್ಯಾನ್ ಅಬ್ಸರ್ವ್. ಇಲ್ಲಿ ಒಂದು ಟೆಂಪರೇಚರ್ ತಗೊಂಡಿದೀವಿ, ಈ ಕಡೆ ಇಲ್ಲಿ ಡೇ, ಸೋಮವಾರ ಎಷ್ಟು ಟೆಂಪರೇಚರ್ ಇದೆ, ಓಕೆ, ಹೈ ಎಷ್ಟು ಲೋ ಎಷ್ಟು. ದೆನ್ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ತರ ತಗೊಂಡಿದೀವಿ. ಸೊ ಇಲ್ಲಿ ಆ ಒಂದು ಸೋಮವಾರ ಲೋಯೆಸ್ಟ್ ರೆಕಾರ್ಡ್ ಆಗಿರೋದು 70 ಡಿಗ್ರಿ ಫ್ಯಾರನ್ಹೀಟ್, ಹೈಯೆಸ್ಟ್ ರೆಕಾರ್ಡ್ ಆಗಿರೋದು 82 ಡಿಗ್ರಿ ಫ್ಯಾರನ್ಹೀಟ್. ಮಂಗಳವಾರ ಇನ್ನೂ ಕಡಿಮೆ ಆಗಿದೆ, 66 ಡಿಗ್ರಿ ಫ್ಯಾರನ್ಹೀಟ್, ಹೈಯೆಸ್ಟ್ 78 ಡಿಗ್ರಿ ಫ್ಯಾರನ್ಹೀಟ್. ಈ ಟೈಪ್ ಅಲ್ಲಿ ನಾವು ಹೈಯೆಸ್ಟ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ಟೆಂಪರೇಚರ್ ನ ಪ್ರತಿದಿನದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ಲೈನ್ ಗ್ರಾಫ್ ಅಲ್ಲಿ ತೋರಿಸಿದೀವಿ. ಅದೊಂದೇ ಅಲ್ಲ, ಯು ಕ್ಯಾನ್ ಮೇಕ್ ಎನಿಥಿಂಗ್. ನಿಮ್ಮ ಸಬ್ಜೆಕ್ಟ್ಸ್ ಗಳದು ಏನ್ ಬೇಕಾದ್ರೂ ಮಾಡಬಹುದು. ಎವ್ರಿಥಿಂಗ್ ವಿಲ್ ಬಿ ಶೋನ್ ಇನ್ ಎ ಲೈನ್ ಗ್ರಾಫ್. ಒಟ್ಟು ಕಂಪ್ಯಾರಿಸನ್ ಇರುತ್ತೆ, ಸಿಂಪಲ್ ಕಂಪ್ಯಾರಿಸನ್. ದೆನ್ ಆ ಒಂದು ಲೈನ್ ಗ್ರಾಫ್ ನ ಮಾಡ್ಬೇಕು ಅಂದ್ರೆ ಏನ್ ಮಾಡಿದ್ವಿ, ಆಸ್ ಯೂಶುವಲ್ ಎಕ್ಸ್ ಮತ್ತೆ ವೈ ಆಕ್ಸಿಸ್ ನ ಡ್ರಾ ಮಾಡ್ಕೊಳ್ಳಿ. ಅಪ್ರೋಪ್ರಿಯೇಟ್ ಸ್ಕೇಲ್. ಈಗ ನಾನು ಮಾರ್ಕ್ಸ್ ಹೇಳಿದೆ, ಪ್ರತಿ ಎಲ್ಲಾ ಸಬ್ಜೆಕ್ಟ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್, ಎಷ್ಟು 50 ಮಾರ್ಕ್ಸ್ಗೆ ಅಲ್ವಾ ಐಎ ಮಾರ್ಕ್ಸ್. ಲ್ಯಾಬ್ ಆದ್ರೆ 50 ಮಾರ್ಕ್ಸ್ಗೆ, ಥಿಯರಿ ಆದ್ರೆ 60 ಮಾರ್ಕ್ಸ್ಗೆ. 50 ಮಾರ್ಕ್ಸ್ ಇಂದ ಥಿಯರಿಗೆ ಮಾರ್ಕ್ಸ್ ಏನ್ ಬಂದಿದೆ ಸಾಕು. 3 ಥಿಯರಿ ಸಬ್ಜೆಕ್ಟ್ ತಗೊಳ್ಳಿ, 3 ಥಿಯರಿ ಸಬ್ಜೆಕ್ಟ್ 50 ಮಾರ್ಕ್ಸ್ಗೆ ನಾವು ಟೆಸ್ಟ್ ಮಾಡಿದೀವಿ. ಸೊ ಅಷ್ಟು ಜನ ಸ್ಟೂಡೆಂಟ್ಸ್, 30 ಜನ ಸ್ಟೂಡೆಂಟ್ಸ್ ಹೆಸರು, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, 50 ಮಾರ್ಕ್ಸ್ ಎಷ್ಟು ಬಂದಿದೆ ಬರ್ಕೊಳ್ತೀವಿ ಅಲ್ವಾ. ಬರ್ಕೊಂಡಾದ್ಮೇಲೆ ಅದನ್ನ ನಾನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಬರಿತೀನಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಎಲ್ಲಿ ಬರಿತೀನಿ, ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, 30 ಜನದು ಬರಿಬಹುದು. ಅರ್ಥ ಆಯ್ತಾ? ದೆನ್ ಈ ಕಡೆ ಲೈನ್ ಅಲ್ಲಿ ಈ ಕಡೆ ವೈ ಆಕ್ಸಿಸ್ ಅಲ್ಲಿ ಏನ್ ಬರಿತೀನಿ, ಮಾರ್ಕ್ಸ್ ಬರಿತೀನಿ. ಮಾರ್ಕ್ಸ್ ಯಾವ ತರ 0 1 2 3 ಆ ತರ 50 ಬರ್ಕೊಂಡು ಹೋದ್ರೆ ಜಾಸ್ತಿ ಆಗತ್ತೆ. 50 ತುಂಬಾ ಜಾಸ್ತಿ ಆಗತ್ತೆ. ಅದ್ರ ಬದಲು 0 ಇಂದ 5, 5 ರಿಂದ 5, 10, 15, 20, 25, 30 ಅವಾಗ ಏನಾಗುತ್ತೆ, ಗ್ರಾಫ್ ಸೈಜ್ ಕಡಿಮೆ ಆಗತ್ತೆ, ನಿಮಗೆ ಡ್ರಾ ಮಾಡ್ಲಿಕ್ಕೆ ಈಸಿ ಆಗತ್ತೆ.
ಬಟ್ ಆ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗ್ರಾಫ್ ಅಲ್ಲಿ ಇರುತ್ತೆ. ನೀವು ಗ್ರಾಫ್ ಶೀಟ್ ಅಲ್ಲಿ ಒಂದು ಲೈನ್ ಅನ್ನ 10 ಭಾಗ ಮಾಡಿರ್ತಾರೆ, ಹಾಗಾಗಿ ನಿಮ್ಗಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಈಸಿ ಆಗತ್ತೆ. ಸೊ ದಟ್ ಈಸ್ ವಿ ಕ್ಯಾನ್ ಮೇಕ್ ಆತರ ಒಂದು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಗೈನ್ ಮ್ಯಾಪ್ ಸಬ್ಜೆಕ್ಟ್ 1 ಗೆ ಒಂದ್ ಕಲರ್ ಅಲ್ಲಿ ಮಾರ್ಕ್ ಮಾಡಿ, ಸಬ್ಜೆಕ್ಟ್ 2 ಗೆ ಇನ್ನೊಂದು ಕಲರ್ ಅಲ್ಲಿ ಮಾರ್ಕ್ ಮಾಡಿ, ಸಬ್ಜೆಕ್ಟ್ 3 ಗೆ ಅನದರ್ ಕಲರ್ ಅಲ್ಲಿ ಮಾರ್ಕ್ ಮಾಡಿ, ಒಂದು ಬ್ಲಾಕ್, ರೆಡ್, ಬ್ಲೂ ಹಾಕೊಳ್ಳಿ. ಅದಾದ್ಮೇಲೆ ಆಯಾ ಪಾಯಿಂಟ್ ಗಳನ್ನ ಜಾಯಿನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಡಬಲ್ ಆರ್ ತ್ರಿಬಲ್ ಲೈನ್ ಗ್ರಾಫ್ ಕೂಡ ಬರುತ್ತೆ. ಓಕೆ, ಈ ಟೈಪ್ ಅಲ್ಲಿ ನೋಡಿ. ಸೊ ಅವರೇಜ್ ಮಂತ್ಲಿ ರೈನ್ಫಾಲ್ ಯಾವ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ, ಜನವರಿಲಿ ಎಷ್ಟು, ಫೆಬ್ರವರಿ ಎಷ್ಟು, ಮಾರ್ಚ್ ಎಷ್ಟು, ಏಪ್ರಿಲ್ ಎಷ್ಟು, ಮೇ ಎಷ್ಟು, ಜೂನ್ ಎಷ್ಟು, ಯಾವ್ದನ್ನ ಕಂಪೇರ್ ಮಾಡಿದೀವಿ? ಸಿಟಿ 1, ಸಿಟಿ 2, ಒಂದು ಹರಪನಹಳ್ಳಿ, ಇನ್ನೊಂದು ಬಳ್ಳಾರಿ, ಅಥವಾ ಹರಪನಹಳ್ಳಿ ಇನ್ನೊಂದು ದಾವಣಗೆರೆ. ವಿ ಹ್ಯಾವ್ ಕಂಪೇರ್ಡ್ 2 ಸಿಟೀಸ್, 2 ಸಿಟಿಗಳನ್ನ ತಗೊಂಡಿದೀವಿ. ಒಂದು ಸಿಟಿ ಕಲರ್ ಪಿಂಕ್ ಕಲರ್ ಇದೆ, ಇನ್ನೊಂದು ಸಿಟಿದು ಆರೆಂಜ್ ಕಲರ್ ಇದೆ. ಸೊ ಇಲ್ಲಿ 5 ಮಿಲಿಮೀಟರ್ ಆಗಿದೆ, ಇಲ್ಲಿ 2.2 ಮಿಲಿಮೀಟರ್. ಯಾಕೆಂದ್ರೆ ಇಲ್ಲಿ 1 2 3 4 5 ಲೈನ್ಸ್ ಇದೆ ಅಲ್ವಾ. 2 ಇಂದ 3 ಗೆ 5 ಲೈನ್ಸ್ ಇದೆ ಅಂದ್ರೆ 2.2 2.4 2.6 2.8 3 ಆ ತರ ಆಗತ್ತೆ. ಸೊ ಇದು 2.2, ದೆನ್ ಇದು 1.6, ದೆನ್ ಇದು 2. ಈ ತರ ಪಾಯಿಂಟ್ ಗಳನ್ನ ಫಸ್ಟ್ ಮಾರ್ಕ್ ಮಾಡಿ, ದೆನ್ ಆಯಾ ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ಕೊಂಡು ಹೋಗ್ಬಿಟ್ರೆ ಯು ಗೆಟ್ ದ ಲೈನ್ ಗ್ರಾಫ್, ಡಬಲ್ ಲೈನ್ ಗ್ರಾಫ್ ಇದು. ಅದೇ ರೀತಿ ತ್ರಿಬಲ್ ಮಾಡಬಹುದು. ಬಳ್ಳಾರಿ, ಹರಪನಹಳ್ಳಿ, ದಾವಣಗೆರೆ, ಬಳ್ಳಾರಿ, ಹರಪನಹಳ್ಳಿ, ಹರಿಹರ, ದಾವಣಗೆರೆ 4 ಮಾಡಬಹುದು, 5 ಮಾಡಬಹುದು. ಯು ಕ್ಯಾನ್ ಮೇಕ್ ಎನಿಥಿಂಗ್. ಒಟ್ಟಿನಲ್ಲಿ ಈ ಕಡೆ ಎಲ್ಲ ಇದು ಏನು ತಿಂಗಳು, ಇಲ್ಲಿ ಎಷ್ಟೆಷ್ಟು ಬಿದ್ದಿದೆ ಮಳೆ, ಈ ಕಲರ್ಸ್ ತೋರಿಸಿದೀವಲ್ಲ ಅದು ಡಿಫ್ರೆಂಟ್ ಸಿಟೀಸ್ ಅಷ್ಟೇ. ಓಕೆ, ದಟ್ ಇಸ್ ಹೌ ವಿ ಕ್ಯಾನ್ ಮೇಕ್ ದ ಡಬಲ್ ಲೈನ್ ಗ್ರಾಫ್. ಡಬಲ್, ತ್ರಿಬಲ್, 4 ಎಷ್ಟು ಬೇಕಾದ್ರೂ ಮಾಡಬಹುದು, ಆಯ್ತಲ್ಲ. ಸೊ ಇಲ್ಲಿ ನಾವು 2 ಸಿಟಿಗಳನ್ನ ತಗೊಂಡು ಆ ಸಿಟಿಗಳಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅವರೇಜ್ ರೈನ್ ಫಾಲ್ ಆಗಿದೆ ತಿಂಗಳಲ್ಲಿ ಅದನ್ನ ತಗೊಂಡು ಡೇಟಾವನ್ನ ಕಂಪೇರ್ ಮಾಡಿದೀವಿ. ಸೊ ಅದನ್ನ ನೋಡಿದ್ರೆ ಸಿಟಿ 1 ನಲ್ಲಿ ತುಂಬಾ ಜಾಸ್ತಿ ಮಳೆ ಆಗಿದೆ, ಸಿಟಿ 2 ನಲ್ಲಿ ಕಡಿಮೆ ಆಗಿದೆ. ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವಿ ಕ್ಯಾನ್ ಡ್ರಾ ಡಬಲ್ ಲೈನ್ ಗ್ರಾಫ್. ದೆನ್ ಫೀಲ್ಡ್ಸ್ ವಿಚ್ ಯೂಸಸ್ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅಂತ. ಸೊ ಮೋರ್ ದ್ಯಾನ್ 1 ಲೈನ್ ಮೇ ಬಿ ಪ್ಲಾಟೆಡ್ ಇನ್ ದ ಸೇಮ್ ಆಕ್ಸಿಸ್ ಆಸ್ ಎ ಫಾರ್ಮ್ ಆಫ್ ಕಂಪ್ಯಾರಿಸನ್. ಅಂದ್ರೆ ಒಂದೇ ಲೈನ್ ಅಲ್ಲಿ ಬೇರೆ ಬೇರೆ ಲೈನ್ ಗಳನ್ನ ಕೂಡ ನಾವು 2-3 ಲೈನ್ ಗಳನ್ನ ಹಾಕ್ಬಹುದು. ಅದು ಯಾವಾಗ ಬರುತ್ತೆ? ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯು ಕ್ರಿಯೇಟ್ ಎ ಲೈನ್ ಗ್ರಾಫ್ ಕಂಪೇರಿಂಗ್ ಅಮೌಂಟ್ ಆಫ್ ಮನಿ ಹೆಲ್ಡ್ ಬೈ ಈಚ್ ಬ್ರಾಂಚ್ ಆಫೀಸ್ ವಿತ್ ಎ ಸಪರೇಟ್ ಲೈನ್ ಫಾರ್ ಈಚ್ ಆಫೀಸ್. ಈಗ ನಮ್ಮ ಒಂದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ 11 ತಾಲೂಕ್ ಇದಾವೆ. 11 ತಾಲೂಕಲ್ಲಿ 11 ಯಾವ್ದೋ ಬ್ಯಾಂಕ್ ಇದೆ ಅನ್ಕೊಳ್ಳಿ, ಸೇಮ್ ಬ್ಯಾಂಕ್ ಇಂದ 11 ಬ್ರಾಂಚ್ ಇದೆ. ಒಂದೊಂದು ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಆಯಾ ದಿನಕ್ಕೆ ಅಥವಾ ಒಂದು ವಾರದ ಎಂಡಿಗೆ, ಆತರ ಕಲೆಕ್ಟ್ ಮಾಡಿ ಒಂದು ತಿಂಗಳಲ್ಲಿ ಈ ವಾರದ ಎಂಡಿಗೆ ಎಷ್ಟೆಷ್ಟಿದೆ ಅಂತ ಹೇಳಿ ಅವೆಲ್ಲದನ್ನು ನಾವು ಬರೆದು ಕಂಪೇರ್ ಮಾಡಬಹುದು. ಓಕೆ, ಸೊ ಅದ್ರಲ್ಲಿ ಏನಂದ್ರೆ ಪ್ರತಿಯೊಂದಕ್ಕೂ ಏನಾಗಿರುತ್ತೆ, ಡಿಫ್ರೆಂಟ್ ಕಲರ್ ಇರುತ್ತೆ, ಡಿಫ್ರೆಂಟ್ ನಂಬರ್ಸ್ ಇರುತ್ತೆ, ಡಿಫ್ರೆಂಟ್ ಲೆಜೆಂಡ್ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ದ ಲೈನ್ ಗ್ರಾಫ್ ಇಸ್ ಎ ಪವರ್ಫುಲ್ ವಿಜುವಲ್ ಟೂಲ್ ಫಾರ್ ಮಾರ್ಕೆಟಿಂಗ್. ನಾನು ಹೇಳಿದೆ ಮ್ಯಾಕ್ಸಿಮಮ್ ಮಾರ್ಕೆಟಿಂಗ್ ಯೂಸ್ ಆಗುತ್ತೆ, ಫೈನಾನ್ಸ್, ಶೇರ್ ಮಾರ್ಕೆಟ್ಸ್ ಗೆ ತುಂಬಾ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಅದೇ ಸೆಲ್ ಮಾಡೋದು, ತಗೊಳ್ಳೋದು, ಅಲ್ಲೇ ಅದನ್ನ ಅವ್ರು ಜಾಸ್ತಿ ಟ್ರೆಂಡ್ ಸೆಟ್ ಮಾಡಕ್ ಯೂಸ್ ಮಾಡ್ತಾರೆ. ಯಾವ ಟ್ರೆಂಡ್ ನಡೀತಾ ಇದೆ, ಜನಕ್ಕೆ ಏನ್ ಇಷ್ಟ ಇದೆ, ಆ ಟ್ರೆಂಡ್ ಮೇಲೆ ಅದನ್ನ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಇಸ್ ಆಲ್ಸೋ ಯೂಸ್ಫುಲ್ ಇನ್ ಲ್ಯಾಬೊರೇಟರಿ ರಿಸರ್ಚ್. ಲ್ಯಾಬೊರೇಟರಿ ರಿಸರ್ಚ್ ಅಲ್ಲೂ ಕೂಡ ತುಂಬಾ ಯೂಸ್ ಆಗುತ್ತೆ. ವೆದರ್ ಮಾನಿಟರಿಂಗ್ ಅಂದ್ರೆ ಹವಾಮಾನ ವೈಪರೀತ್ಯವನ್ನ ನೋಡ್ಲಿಕ್ಕೆ ಯೂಸ್ ಆಗುತ್ತೆ. ದೆನ್ ತುಂಬಾ ಕಡೆ ನಾವು ಇವನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಫ್ 2 or more ಲೈನ್ಸ್ ಆನ್ ದ ಚಾರ್ಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಕಂಪ್ಯಾರಿಸನ್. 2 ಅಥವಾ 2ಕ್ಕಿಂತ ಹೆಚ್ಚು ಜಾಸ್ತಿ ಚಾರ್ಟ್ ಇದ್ರೆ ಅಲ್ಲಿ ಕಂಪೇರ್ ಮಾಡ್ತಾ ಇದೀವಿ ಅಂತ ಅರ್ಥ, ಬೇರೆ ಏನಿಲ್ಲ. ಓಕೆ, ಅದನ್ನೆಲ್ಲ ಇಷ್ಟವರೆಗೂ ನಾನು ತೋರಿಸಿದೀನಿ. ಸೊ ಸೇಮ್ ಥಿಂಗ್, ಎಲ್ಲದನ್ನು ಕೂಡ ಕಂಪೇರ್ ಮಾಡ್ತಾ ಇದೀವಿ ಅಂತಾನೆ ಅರ್ಥ ಆಗುತ್ತೆ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಲೈನ್ ಗ್ರಾಫ್? ಲೈನ್ ಗ್ರಾಫ್ ಅಡ್ವಾಂಟೇಜಸ್ ಏನಂದ್ರೆ, ನಾವಿಲ್ಲಿ ಯಾವುದೋ 2 ಅಥವಾ 2ಕ್ಕಿಂತ ಹೆಚ್ಚಿನ ವೇರಿಯೇಬಲ್ಸ್ ಮಧ್ಯೆ ನಾವು ರಿಲೇಶನ್ಶಿಪ್ ಏನಿದೆ, ಅವುಗಳ ವ್ಯಾಲ್ಯೂಸ್ ಏನಿದೆ, ವಿ ಕ್ಯಾನ್ ಕಂಪೇರ್ ಮಾಡ್ಕೊಂತ ಹೋಗ್ಬೋದು. ದೆನ್ ಗುಡ್ ವಿಜುವಲ್ ಇಂಪ್ರೆಷನ್, ತುಂಬಾ ಈಸಿಯಾಗಿ ಕಣ್ಣಿಗೆ ಕಾಣಿಸುತ್ತೆ. ಟ್ರೆಂಡ್ ಯಾವ ತರ ಚೇಂಜ್ ಆಗ್ತಾ ಇದೆ, ಕೊರೋನಾ ಯಾವಾಗ ಜಾಸ್ತಿ ಆಯ್ತು, ಯಾವ ಮಂತಲ್ಲಿ ಕಡಿಮೆ ಆಯ್ತು, ಎಲ್ಲಿ ಹೋಗ್ತಾ ಇದೆ, ಎವ್ರಿಥಿಂಗ್ ವಿಲ್ ಬಿ ಈಸಿ ಟು ಗೆಟ್ ದ ಇನ್ಫಾರ್ಮೇಶನ್. ಆಮೇಲೆ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ನಾವು ತೋರಿಸಬಹುದು. ಸೊ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಈಸಿ, ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಈಸಿ ಆಗಿರುತ್ತೆ. ಸೊ ದೀಸ್ ಆರ್ ಸಮ್ ಅಡ್ವಾಂಟೇಜಸ್ ಆಫ್ ಲೈನ್ ಗ್ರಾಫ್. ದೆನ್ ವಾಟ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಲೈನ್ ಗ್ರಾಫ್? ಪ್ಲಾಟಿಂಗ್ ಟೂ ಮೆನಿ ಬಾರ್ಸ್ ಮೇಕ್ ಇಟ್ ಅಪಿಯರ್ ಕ್ಲಟರ್. ನಾನು ಐ ಕ್ಯಾನ್ ಕಂಪೇರ್ ಸೋ ಮೆನಿ ಅಂತ ಹೇಳ್ಬಿಟ್ಟು 10 ಸಬ್ಜೆಕ್ಟ್ ಅನ್ನ ಕಂಪೇರ್ ಮಾಡ್ತೀನಿ ಅಂತ ಹೋದ್ರೆ ಆ ಗ್ರಾಫ್ ಅಲ್ಲಿ ನಿಮ್ಗೆ ಏನು ಅರ್ಥ ಆಗಲ್ಲ. ಯಾಕೆಂದ್ರೆ ಎಲ್ಲ ಕಲಂಸಿ ಎಲ್ಲ ಸೇರ್ಕೊಂಡು ಈ ಸಣ್ಣ ಮಕ್ಳು ಗೀಚ್ ಆಗ್ತಾರಲ್ಲ ಒಂದ್ ಶೀಟ್ ಅಲ್ಲಿ, ಆತರ ಗೀಚ್ ಆಗ್ದಂಗೆ ಕಾಣಿಸುತ್ತೆ. ಸೊ ಇಟ್ ವಿಲ್ ನೆವರ್ ಗಿವ್ ಎನಿ ಸೊಲ್ಯೂಷನ್ಸ್, ರೈಟ್? ಸೊ ಹಾಗಾಗಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡಕ್ಕೆ, ಅದ್ರ ಬಗ್ಗೆ ನಮಗೆ ಅನಲೈಸ್ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗತ್ತೆ. ಆಮೇಲೆ ತುಂಬಾ ಜಾಸ್ತಿ ಡೇಟಾ ಇದ್ರೆ ರೀಡ್ ಮಾಡೋದು ಕಷ್ಟ ಆಗತ್ತೆ, ತುಂಬಾ ಜಾಸ್ತಿ. ನಾನು ಹೇಳಿದೆ ಈಗ 30 ಜನದ್ದು ಬೇಕಾದ್ರೆ ನಾನು ಇಂಡಿವಿಜುವಲ್ ಮಾಡ್ಬೋದು.
ಅದೇ 100 ಜನದ ಎಷ್ಟು ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಮೇಕ್ ಇಟ್ ಆಸ್ ಎ ಅನಲೈಸಸ್ ಅವಾಗ ಮತ್ತೆ ನಾವು ಬೇರೆ ರೀತಿಯಲ್ಲಿ ಅದನ್ನ ಅನಲೈಸ್ ಮಾಡ್ಕೋಬೇಕಾಗತ್ತೆ. ಓಕೆ, ದೆನ್ ಇಟ್ ಇಸ್ ಮೋರ್ ಕಾಂಪ್ಲಿಕೇಟೆಡ್ ವೆನ್ ಅನ್ಇವನ್ ಕ್ಲಾಸ್ ಇಂಟರ್ವಲ್ಸ್ ಬೇರೆ ಬೇರೆ ಇದ್ರೆ. ನಾನು ಹೇಳಿದೆ ಥಿಯರಿ 3 ಸಬ್ಜೆಕ್ಟ್ 50 ಮಾರ್ಕ್ಸ್ ಇತ್ತು, ಪ್ರಾಕ್ಟಿಕಲ್ 3 ಸಬ್ಜೆಕ್ಟ್ 60 ಮಾರ್ಕ್ಸ್ ಇತ್ತು. 50-60 ಎರಡನ್ನು ಕಂಪೇರ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಕ್ಲಾಸ್ ಇಂಟರ್ವಲ್ಸ್ ಬೇರೆ ತರ ಇದ್ದಾಗ ಇಟ್ ವಿಲ್ ಬಿ ಕಾಂಪ್ಲಿಕೇಟೆಡ್ ಟು ಗೆಟ್ ದ ಲೈನ್ ಗ್ರಾಫ್. ದೆನ್ ಯೂಸಿಂಗ್ too many or too few classes can mask important patterns in data. ಅಂದ್ರೆ ತುಂಬಾ ಜಾಸ್ತಿ ಡೇಟಾ ಹಾಕೊಳ್ಳೋದು ಅಥವಾ ತುಂಬಾ ಕಡಿಮೆ ಡೇಟಾ ಹಾಕೊಂಡ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಡೇಟಾ ನಮಗೆ ಸಿಗೋದಿಲ್ಲ. ಸೊ ದೋಸ್ ಆರ್ ದ ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ಲೈನ್ ಗ್ರಾಫ್. ಓಕೆ, ದೆನ್ ದಟ್ ಈಸ್ ಅಬೌಟ್ ಆಲ್ ಲೈನ್ ಗ್ರಾಫ್. ಲೈನ್ ಗ್ರಾಫ್ ಅಂದ್ರೆ ಹೇಗೆ ಡ್ರಾ ಮಾಡೋದು, then what are the types of line graph, then what are the uses of line graph, what are the advantages and disadvantages anna nodudvi. Then based on this we have one experiment using a Microsoft Excel spreadsheet. Draw a line graph for the given data set. ಏನೋ ಒಂದು ಡೇಟಾ ಸೆಟ್ ಕೊಡ್ತೀನಿ, ಅದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇದು ಪರ್ಪಸ್ ಏನಪ್ಪಾ ಅಂದ್ರೆ ನಾನು ಹೇಳಿದೆ ಲೈನ್ ಗ್ರಾಫ್ ಎಲ್ಲಿ ಯೂಸ್ ಆಗುತ್ತೆ, ಎಷ್ಟು ಯೂಸ್ ಆಗುತ್ತೆ, ಯಾಕೆ ಯೂಸ್ ಆಗುತ್ತೆ ಅಂತ. ಹಾಗಾಗಿ ಅವೆಲ್ಲ ಅದು ನಿಮ್ಗೆ ಗೊತ್ತಾಗಿದೆ. ಏನ್ ಸ್ಟೆಪ್ಸ್ ಇದೆ, ಆಸ್ ಯೂಶುವಲ್ ಅವ್ರು ಏನ್ ಡೇಟಾ ಕೊಟ್ಟಿರ್ತಾರೆ ಬರ್ಕೋಬೇಕಾಗತ್ತೆ. ವಾಟ್ ಎವರ್ ದ ಡೇಟಾ ದೇ ಗಿವ್, ಡೇಟಾ ಬರ್ಕೊಳ್ಳಿ. ಆ ಡೇಟಾಗೆ ರಿಲೇಟೆಡ್ ನೋಡಿ, ಡೇಟಾ ತುಂಬಾ ಜಾಸ್ತಿ ಇತ್ತು ಅಂದ್ರೆ ನೀವು ಅದನ್ನ ಫ್ರೀಕ್ವೆನ್ಸಿ ಲೆಕ್ಕಕ್ಕೆ ತಗೊಂಡ್ ಬನ್ನಿ. ಡೇಟಾ ಕಡಿಮೆ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಲೈನ್ ಗ್ರಾಫ್ ಅನ್ನ ಮಾಡಿ. ಐ ವಿಲ್ ಶೋ ಬೋತ್ ದ ಥಿಂಗ್ಸ್. ಓಕೆ, ಎರಡನ್ನೂ ಕೂಡ ನಾನು ತೋರಿಸ್ತೀನಿ. ಸೊ ಡೇಟಾ ಜಾಸ್ತಿ ಕೊಟ್ಟಾಗ ಯಾವ ತರ ತಗೋಬೇಕು, ಡೇಟಾ ಕಡಿಮೆ ಇದ್ದಾಗ ಅದನ್ನ ನಾವು ಯಾವ ತರ ತಗೋಬೇಕು, ಆ ತರ ಮಾಡ್ಕೊಳ್ತೀವಿ. ದೆನ್ ಆ ಡೇಟಾ ತಗೊಂಡ್ಮೇಲೆ ಕಡಿಮೆ ಡೇಟಾ ಇದ್ರೆ ಅದಷ್ಟು ಡೇಟಾ ಸೆಲೆಕ್ಟ್ ಮಾಡಿ ಗೋ ಟು ಇನ್ಸರ್ಟ್ ಟ್ಯಾಬ್ ಗೆ ಹೋಗಿ ಅಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಗೆ ಹೋಗಿ. ಇನ್ಸರ್ಟ್ ಟ್ಯಾಬ್ ಇದೆ, ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಲೈನ್ ಗ್ರಾಫ್ ಇರುತ್ತೆ, ಕ್ಲಿಕ್ ಮಾಡಿ. ಆ ಲೈನ್ ಗ್ರಾಫ್ ಅಲ್ಲಿ ಹೋಗಿ ಯಾವ ಗ್ರಾಫ್ ಇದೆ ಲೈನ್ ಅದ್ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಿಮ್ಗೆ ಲೈನ್ ಗ್ರಾಫ್ ಬರುತ್ತೆ. ಆಯ್ತಲ್ಲ, ಅದು ಸಿಂಪಲ್ ಇದ್ದಾಗ ಈ ತರ ತೋರಿಸುತ್ತೆ ನೋಡಿ. ಈ ತರ ಇದು 2 ಲೈನ್, ಈ ತರ ಯಾವ ತರ ಲೈನ್ಸ್ ಬರುತ್ತೆ ಅಂತ ಎಲ್ಲಾ ತೋರಿಸುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡಿ, ಯು ವಿಲ್ ಗೆಟ್ ದ ಲೈನ್ ಗ್ರಾಫ್ಸ್. ನಮಗೆ ಸಿಂಪಲ್ 2D ಲೈನ್ ಗ್ರಾಫ್ ಸಾಕು, ಬೇರೆ ಏನೋ ಜಾಸ್ತಿ ಬೇಡ. ಹಾಗಾಗಿ ಸಿಂಪಲ್ ಆಗಿರೋದನ್ನ ಸ್ಟಾಟಿಕ್ಸ್ ಅಂತ ಇದೆ ಇಲ್ಲಿ ಎರಡನೇದು, ಅದನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಯು ವಿಲ್ ಗೆಟ್ ದ ಲೈನ್ ಗ್ರಾಫ್. ಓಕೆ, ಸೊ ಡೇಟಾ ಸೆಲೆಕ್ಟ್ ಮಾಡೋದು, ಇನ್ಸರ್ಟ್ ಹೋಗೋದು, ರೆಕಮೆಂಡೆಡ್ ಚಾರ್ಟ್ಸ್ ಹೋಗೋದು. ಅಲ್ಲಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಬಾರ್ ಗ್ರಾಫ್ ಮಾಡಿದ್ವಿ, ಅಲ್ಲಿ ಬಾರ್ ತಗೊಂಡಿದ್ವಿ. ಪೈ ಗ್ರಾಫ್ ಅಲ್ಲಿ ಪೈ ಸೆಲೆಕ್ಟ್ ಮಾಡಿದ್ವಿ, ಪೈ ತಗೊಂಡ್ವಿ. ಇಲ್ಲಿ ವಿ ಆರ್ ಟೇಕಿಂಗ್ ಲೈನ್ ತಗೊಳ್ತಾ ಇದೀವಿ ಅಷ್ಟೇ. ಅದನ್ನ ಲೈನ್ ಅನ್ನ ತಗೊಂಡು ಸೆಲೆಕ್ಟ್ ಮಾಡಿ ಓಕೆ ಕೊಟ್ರೆ ಯು ಗೆಟ್ ದ ಲೈನ್ ಗ್ರಾಫ್. ಅದಾದ್ಮೇಲೆ ಅದಕ್ಕೆ ಚಾರ್ಟ್ ಗೆ ಟೈಟಲ್ ಹಾಕ್ತಿವಿ, ದೆನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕ್ತಿವಿ, ದೆನ್ ಅದಾದ್ಮೇಲೆ ಅದಕ್ಕೆ ಲೆಜೆಂಡ್ ಹಾಕ್ತಿವಿ, ಡೇಟಾ ಕೊಡ್ತೀವಿ. ಆ ತರ ಕಾಣತ್ರ ನೀವು ಮಾಡ್ಕೊಂಡು ಹೋಗ್ಬೋದು. ಅವೆಲ್ಲ ಆಡ್ ಚಾರ್ಟ್ ಎಲಿಮೆಂಟ್ಸ್ ಅಲ್ಲಿ ಇರುತ್ತೆ. ವಿ ಕ್ಯಾನ್ ಮೇಕ್ ಇಟ್ ದಟ್ ಒನ್ ಅಲ್ವಾ. ಸೊ ಅದೇ ಸಪೋಸ್ ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅವಾಗ ಏನ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಕಂಡುಹಿಡಿತೀವಿ. ಈಗ 100 ಜನ ಸ್ಟೂಡೆಂಟ್ಸ್ಗೆ ಅಂತ ತಗೊಂಡಾಗ 100 ಜನ ಸ್ಟೂಡೆಂಟ್ಸ್ಗೆ ನಾನು ಡ್ರಾ ಮಾಡಿದ್ರೆ ಉಪಯೋಗ ಏನೂ ಕಾಣಲ್ಲ. ಅವಾಗ ಏನ್ ಮಾಡ್ತೀನಿ, ಸ್ವಲ್ಪ ಅದನ್ನ ಫ್ರೀಕ್ವೆನ್ಸಿ ತರ ಕಂಡುಹಿಡ್ಕೊಳ್ತೀನಿ. ಐ ವಿಲ್ ಶೋ ಬೋತ್ ದ ಎಕ್ಸ್ಪೆರಿಮೆಂಟ್ಸ್. ಓಕೆ, ಅಲ್ಲಿ ನಿಮ್ಗೆ ಹೇಗೆ ಅಂತ ಹೇಳಿ ಗೊತ್ತಾಗತ್ತೆ. ಓಕೆ, ಸೊ ಮಾಡಿಫೈ ದ ಚಾರ್ಟ್ ಬೈ ಆಡಿಂಗ್ ಟೈಟಲ್ ನೇಮ್, ಟೈಟಲ್ಸ್ ಅಂಡ್ ಫಾರ್ಮ್ಯಾಟ್ಸ್ ಎಲ್ಲ ಮಾಡಿ ಕೊನೆಗೆ ನಿಮ್ಗೆ ಒಂದು ಈ ತರ 2D ಲೈನ್ ಗ್ರಾಫ್ ಬರುತ್ತೆ. ಓಕೆ, ಐ ವಿಲ್ ಶೋ ದಟ್ ಒನ್ ಇನ್ ಎ ಲೈವ್. ಈಗ ಎಕ್ಸೆಲ್ ಓಪನ್ ಮಾಡಿ, ಎಕ್ಸೆಲ್ ಅಲ್ಲಿ ಅದನ್ನ ಯಾವ ತರ ಮಾಡಬೇಕು, ಬೋತ್ ದ ಥಿಂಗ್ಸ್ ಐ ವಿಲ್ ಶೋ ಇಟ್ ಹಿಯರ್. ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಸೊ ನೌ ಐ ವಿಲ್ ಗೋ ಫಾರ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಿಯರ್. At which age do the least amount of teens have a cell phone? ಇಲ್ಲೊಂದು ಗ್ರಾಫ್ ಕೊಟ್ಟಿದೀವಿ. ಗ್ರಾಫ್ ಅಲ್ಲಿ ಈ ಕಡೆ ನಂಬರ್ ಆಫ್ ಟೀನ್ಸ್ ಅಂದ್ರೆ ಯಂಗ್ ಏಜ್ ಇರ್ತಕ್ಕಂಥ ಜನ. ಓಕೆ, ಯಂಗ್ ಏಜ್ ಅಲ್ಲಿ ಇರೋರು. ದೆನ್ ಏಜ್ ಇನ್ ಇಯರ್ಸ್ 14, 15, 16, 17, 18. ಈ ಕಡೆ ಏಜ್ ಎಷ್ಟೆಷ್ಟಿದೆ ಅಂತ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಈ ತರ ಗ್ರಾಫ್ ಕೊಟ್ಟಿದೀವಿ. ಅಲ್ಲಿ ಈ ಸೆಲ್ ಫೋನ್ ಯಾರ್ಯಾರ ಹತ್ರ ಎಷ್ಟೆಷ್ಟು ಜನರ ಹತ್ರ ಇದೆ ಅಂತ ಸೆಲ್ ಫೋನ್ ಡೇಟಾ ಕೊಟ್ಟಿದೀವಿ. ಅದರಲ್ಲಿ ವಿ ಹ್ಯಾವ್ ಟು ಸಿ ವಿಚ್ ಏಜ್ ಡೂ ದ ಲೀಸ್ಟ್ ಅಮೌಂಟ್ ಆಫ್ ಟೀನ್ಸ್ ಹ್ಯಾವ್ ಎ ಸೆಲ್ ಫೋನ್. ಯಾವ ಏಜ್ ಅಲ್ಲಿರೋ ಮಕ್ಕಳ ಹತ್ರ ಕಡಿಮೆ ಮಕ್ಕಳ ಹತ್ರ ಸೆಲ್ ಫೋನ್ ಇದೆ, ಮಕ್ಕಳ ಹತ್ರ ಕಡಿಮೆ ಸೆಲ್ ಫೋನ್ಸ್ ಇದೆ. ಯಾವ ಏಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಹತ್ರ ಕಡಿಮೆ ಸೆಲ್ ಫೋನ್ ಇದೆ. ಯಾವ್ದು ಕಾಣಿಸ್ತಾ ಇದೆ, ಯು ಕ್ಯಾನ್ ಚೆಕ್ ದಟ್ ಗ್ರಾಫ್. 18 ಇದೆ, 14 ಇದೆ, 13 ಇದೆ, 15 ಇದೆ. ಡೇಟಾ ನೋಡಿ. ಸೊ ಈ ಗ್ರಾಫ್ ಹೀಗೆ ಹೋಗಿ ಹಿಂಗ್ ಹೋಗಿದೆ. ಸೊ ಇಲ್ಲಿ ಕಡಿಮೆ ಇರೋದೊಂದು ಯಾವ್ದು ಇದೇನೆ, 200, 400, 600, 800 ಇವೇನು ಟೀನ್ಸ್ ಸಂಖ್ಯೆ. ಇದು ಏಜು 13, 14, 15, 16, 17, 18, 19 ಏಜು ಅಲ್ವಾ. ಹಾಗಾಗಿ ಇಲ್ಲಿ ಯಾವ ಏಜ್ ಅಲ್ಲಿ ಕಡಿಮೆ ಇದೆ, ಮೊಬೈಲ್ ಯಾರ ಹತ್ರ ಕಡಿಮೆ ಇದೆ, ಯು ಕ್ಯಾನ್ ಸಿ ಇದು 229. ಸೊ ಯಾವ ಏಜ್ ಅದು, 13 ವರ್ಷ ಏಜ್ ನವ್ರ ಹತ್ರ ಎಷ್ಟಿದೆ, 229 ಇದೆ. 14 ವರ್ಷ ಏಜ್ ಅವ್ರ ಹತ್ರ 273 ಇದೆ.
15 ವರ್ಷ ಏಜ್ ಅವ್ರ ಹತ್ರ 341 ಇದೆ, 16 ಅವ್ರ ಹತ್ರ 430 ಇದೆ, 17 ವರ್ಷದವ್ರ ಹತ್ರ 590 ಇದೆ, 18 ಹತ್ರ 530, 19ರಿಂದ 642 ಮೊಬೈಲ್ಸ್ ಇದೆ. ಸೊ ನಮ್ಮ ಒಂದು ಕ್ವಶನ್ ಏನು, ಯಾವ ಏಜ್ ಅವ್ರ ಹತ್ರ ಕಡಿಮೆ ಮೊಬೈಲ್ಸ್ ಇದೆ, ಯಾವ ಏಜು? ಇಟ್ಸ್ ಆಬ್ವಿಯಸ್ಲಿ 13 years age. Okay, so the right answer is option C, 13. That is how we can interpret the line graph. Line graph ಅನ್ನ ನೋಡಿ ಹೇಗೆ ಆನ್ಸರ್ ಕೊಡ್ತೀವಿ ಅನ್ನೋದು ಈ ಟೈಪ್ ಅಲ್ಲಿ. ನಾವಿಲ್ಲಿ ನಿಮ್ಗೆ ಲೈನ್ ಗ್ರಾಫ್ ಹಾಕೋದು ಹೇಳ್ತಿದೀವಿ, ಬಟ್ ಈಗ ನಾನ್ ಮಾಡಿರೋದೇನು, ಲೈನ್ ಗ್ರಾಫ್ ತಗೊಂಡು ಅದನ್ನ ಅನಲೈಸ್ ಮಾಡ್ತಾ ಇದೀನಿ, ಇಂಟರ್ಪ್ರಿಟೇಷನ್ ಮಾಡ್ತಾ ಇದೀನಿ. ಓಕೆ, ದಟ್ ಇಸ್ ದ ಥಿಂಗ್. Then we have another multiple choice question regarding this. So what it says is, every graph must have, ಪ್ರತಿಯೊಂದು ಗ್ರಾಫ್ಗೆ ಏನಿರಬೇಕು? ಪೆಟ್ ಇರ್ಬೇಕಾ, ಕ್ಯಾಂಡಿ ಬಾರ್ ಇರ್ಬೇಕಾ, ಟೈಟಲ್ ಇರ್ಬೇಕಾ, ಕ್ರೋಮ್ ಬುಕ್ ಇರ್ಬೇಕಾ, ಏನಿರ್ಬೇಕು? ಯು ಮಸ್ಟ್ ನೋ ದಟ್. ವಾಟ್ ಇಸ್ ದಟ್? ಪೆಟ್ ಅಂದ್ರೆ ಏನು? ಅದ್ರ ಅವಶ್ಯಕತೆ ಇಲ್ಲ. ದೆನ್ ಕ್ಯಾಂಡಿ ಬಾರ್ ಅಂತ ಏನಾದ್ರು ಬರೀಲಿಕ್ಕೆ ಬರ್ತಾ? ಇಲ್ಲ, ಅದು ಬರಲ್ಲ. ದೆನ್ ಕ್ರೋಮ್ ಬುಕ್, ಅದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿ ಗ್ರಾಫ್ಗೆ ಏನಿರುತ್ತೆ? ಟೈಟಲ್ ಆಫ್ ದ ಗ್ರಾಫ್ ಇದ್ದೇ ಇರುತ್ತೆ. ಫಾರ್ ಎವರಿ ಗ್ರಾಫ್ ದೇರ್ ವಿಲ್ ಬಿ ಟೈಟಲ್. ಟೈಟಲ್ ಕೊಡ್ಲೇಬೇಕು. ಟೈಟಲ್ ಕೊಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡಿದಿರ ಅಂತ ಯಾರಿಗೆ ಗೊತ್ತಾಗತ್ತೆ? ನಾನು ಅಲ್ಲಿ ಏನ್ ಅನಲೈಸ್ ಮಾಡ್ತಾ ಇದೀನಿ, ಯಾವ್ದ್ರ ಮೇಲೆ ನಾನು ಸರ್ವೆ ಮಾಡಿದೀನಿ, you don't know anything. Okay, that's why it must be very important, title of a graph. So we just summarize what are the things we have discussed now. So in this session we have discussed about line graph and its types, different parts of line graph, how to make a line graph, advantages and disadvantages ಅಷ್ಟನ್ನ ಡಿಸ್ಕಸ್ ಮಾಡಿದೀವಿ. And now I am going to give experiment also. Experiment ಯಾವ ತರ ಮಾಡಬೇಕು, ಆ ಲೈನ್ ಗ್ರಾಫ್ ಡ್ರಾ ಮಾಡೋದು ಅನ್ನೋದು ಕೂಡ ತಿಳ್ಕೊಳ್ತೀವಿ. Then in the next session, we are going to discuss what is frequency polygon, steps to draw frequency polygon, frequency curve and types of frequency curve, histogram and histogram using data analysis tool pack, histogram versus bar charts, and then we have one experiment. ಇಷ್ಟೊಂದು ಡಿಸ್ಕಸ್ ಮಾಡ್ತಿದ್ದೀವಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಪಾಲಿಗಾನ್ ಹೇಗೆ ಡ್ರಾ ಮಾಡ್ತೀವಿ, ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಕರ್ವ್ ಅಲ್ಲಿ ಟೈಪ್ಸ್ ಏನಿದೆ, ದೆನ್ ಹಿಸ್ಟೋಗ್ರಾಮ್ ಅಂದ್ರೆ ಏನು, ಹಿಸ್ಟೋಗ್ರಾಮ್ ನ ಹೇಗೆ ಮಾಡ್ತೀವಿ ಡೇಟಾ ಅನಾಲಿಸಿಸ್ ಟೂಲ್ ಪ್ಯಾಕ್ ಯೂಸ್ ಮಾಡಿ, ದೆನ್ ಹಿಸ್ಟೋಗ್ರಾಮ್ಗೂ ಬಾರ್ ಚಾರ್ಟ್ಗೂ ಏನ್ ವ್ಯತ್ಯಾಸ, ದೆನ್ ವಿ ಹ್ಯಾವ್ ಒನ್ ಎಕ್ಸ್ಪೆರಿಮೆಂಟ್ ಟು ಡ್ರಾ ಫ್ರೀಕ್ವೆನ್ಸಿ ಪಾಲಿಗಾನ್. ಸೊ ದೋಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು discuss in the next session. Okay, so thank you for that one. So now we are going for experiment, live experiment. I am going to show it here by using excel. Excel ಅನ್ನ ಓಪನ್ ಮಾಡಿ ನಾನೀಗ ಯಾವ ತರ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ, ಆಯ್ತಾ? ಸೊ ಐ ವಿಲ್ ಓಪನ್ excel here. ಸೊ ಇಲ್ಲಿ ಆಲ್ರೆಡಿ ರೆಡಿ ಮೇಡ್ ಇದೆ, ರೆಡಿ ಮೇಡ್ ಬೇಡ, ವಿ ವಿಲ್ ಗೋ ಫಾರ್ ನ್ಯೂ ಒನ್, ನ್ಯೂ ಬ್ಲಾಂಕ್ ವರ್ಕ್ ಬುಕ್ ಐ ವಿಲ್ ಟೇಕ್, ಆಯ್ತಾ? ಸೊ ಈಗ ನಾನು ಎರಡು ತರ ಮಾಡ್ತೀನಿ ಅಂತ ಹೇಳಿದೀನಿ. ಒಂದು, ಒಬ್ಬೊಂದೇ ಸ್ಟೂಡೆಂಟ್ ಕಡಿಮೆ ಡೇಟಾ ಇರೋದನ್ನ ತಗೊಳ್ತೀನಿ, ಇನ್ನೊಂದು ಅವ್ರದ್ದು ಒಂದು 10 ಜನ ಸ್ಟೂಡೆಂಟ್ಸ್ ನಾನು ಕಂಪೇರ್ ಮಾಡ್ತೀನಿ, ಅಥವಾ 100 ಜನ ಸ್ಟೂಡೆಂಟ್ಸ್ ಕಂಪೇರ್ ಮಾಡ್ತೀನಿ. ಬೋತ್ ಐ ವಿಲ್ ಮೇಕ್ ಇಟ್ ಹಿಯರ್ ಅ ಲೈನ್ ಗ್ರಾಫ್. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಏನೋ ಒಂದು ಹಾಕ್ತೀನಿ. ಓಕೆ, ಐ ವಿಲ್ ಪುಟ್ ಮೈ ಸೆಲ್ಫ್ ಹಿಯರ್, ನನ್ನ ನೇಮ್ ಅನ್ನೇ ಹಾಕೊಳ್ತೀನಿ ನಾನು. ಸ್ಟೂಡೆಂಟ್ ನೇಮ್ ಐ ವಿಲ್ ಪುಟ್ ಇಟ್ ಹಿಯರ್ ಧ್ರುವ ಕುಮಾರ್, ನಾನೇ ಹಾಕೊಂಡ್ಬಿಡ್ತೀನಿ ಸ್ಟೂಡೆಂಟ್ ನೇಮ್, ಆಯ್ತಲ್ಲ? ದೆನ್ ಅದಾದ ಮೇಲೆ ನಾನೇನು ಇಲ್ಲಿ ಏನ್ ತಗೊಳ್ತಾ ಇದೀನಿ ಅಂತ ಅಂದ್ರೆ ವೀಕ್ ಡೇ, ಯಾವ ದಿನ, ದೆನ್ ಅಮೌಂಟ್ ಆಫ್ ಪಾಕೆಟ್ ಮನಿ ಸ್ಪೆಂಟ್, ಅಮೌಂಟ್ ಸ್ಪೆಂಟ್, ಆಯ್ತಾ? ನಿಮ್ಮ ಹತ್ರ ಪಾಕೆಟ್ ಮನಿ ಅಂತ ಇರುತ್ತಲ್ವಾ, ಜನರಲಿ ಇರುತ್ತೆ ಕೆಲವ್ರ ಹತ್ರ, ಮನೆಯಿಂದ ದುಡ್ಡು ಕೊಟ್ಟು ಕಳಿಸ್ತಾರೆ, ನನ್ನ ಮಗ ತುಂಬಾ ಓದಕ್ ಹೋಗ್ತಾ ಇದ್ದಾನೆ, ಮಗಳು ಓದಕ್ ಹೋಗ್ತಿದ್ದಾಳೆ, ಅವಳಿಗೆ ಏನಕ್ಕಾರ ಬೇಕಾಗತ್ತೆ ಅಂತ ದುಡ್ಡು ಕೊಟ್ಟು ಕಳಿಸ್ತಾರೆ, ಅದು ತಿನ್ಲಿ ಇದು ತಿನ್ಲಿ ಅಂತ ಹೇಳಿ. ಸೊ ಆತರ ನೀವು ಯಾವ್ಯಾವ ದಿನ ಎಷ್ಟೆಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದೀರಾ ಅದನ್ನ ತಗೊಳ್ತೀನಿ. ಇಲ್ಲಿ ನನ್ನ ನೇಮ್ ಅವಶ್ಯಕತೆ ಇಲ್ಲ, ಬಿಕಾಸ್ ಐ ನೋ ಐ ಆಮ್ ಮೇಕಿಂಗ್, ಏನ್ ಇಲ್ಲಿ ಮಾಡ್ತಾ ಇರೋದು, ಒಂದು ವಾರದಲ್ಲಿ ನಾನು ಎಷ್ಟೆಷ್ಟು ಪಾಕೆಟ್ ಮನಿಯನ್ನ ನಾನು ಸ್ಪೆಂಡ್ ಮಾಡಿದೀನಿ ಅದನ್ನ ನಾನು ಲೈನ್ ಗ್ರಾಫ್ ಅಲ್ಲಿ ತೋರಿಸ್ತೀನಿ. ಓಕೆ, ಫಸ್ಟ್ ಐ ವಿಲ್ ಟೇಕ್ ಹಿಯರ್ ಮಂಡೇ. ನೆಕ್ಸ್ಟ್ ಇಲ್ಲೇನಿಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಮೂಲೆಗೆ ಬನ್ನಿ, ಪ್ಲಸ್ ಇಟ್ಕೊಳ್ಳಿ, ಡ್ರಾಗ್ ಮಾಡ್ತಾ ಬನ್ನಿ ಎಲ್ಲಿವರೆಗೂ, ಸಾಟರ್ಡೆ ವರೆಗೂ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ, 6 ದಿನ. ಓಕೆ, 6 ದಿನ ಅಮೌಂಟ್ ಎಷ್ಟು ಸ್ಪೆಂಡ್ ಮಾಡಿದೀನಿ? ಒಂದು ದಿನ I have spent 50 rupees. Another day I have spent 90 rupees. Another day I have spent 10 rupees. Another day I have spent 60 rupees. Another day I have spent 25 rupees. Then and the last day I have spent 40 rupees. ಈ ತರ ಹಾಕೊಂಡಿದೀನಿ, ಅರ್ಥ ಆಯ್ತಾ? ಸೊ ಸೋಮವಾರ ನಾನು 50 ರೂಪಾಯಿ ಖರ್ಚು ಮಾಡಿದೀನಿ, ಮಂಗಳವಾರ
ಇಟ್ ವಿಲ್ ಬಿ ವೆರಿ ಸ್ಮಾಲ್. ಹೋಪ್ ಇಟ್ ವಿಲ್ ಬಿ ವಿಸಿಬಲ್ ನಾವು. ಈಗ ಕಾಣಿಸ್ತಾ ಇದೆ ಅಲ್ವಾ? ಸೊ ಸ್ಟೂಡೆಂಟ್ ನೇಮ್ ಯಾರೋ ಒಬ್ರದನ್ನೇ ಮಾಡ್ತಾ ಇರೋದು, ನಾನು ಕಂಪೇರ್ ಮಾಡ್ತಾ ಇಲ್ಲ. ನಂದೇನೆ ನಾನು ಒಂದು ವಾರದಲ್ಲಿ ಎಷ್ಟೆಷ್ಟು ಅಮೌಂಟ್ ಖರ್ಚು ಮಾಡಿದೀನಿ. ನನಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿದಿನ ಕಾಲೇಜಿಂದ ಮನೆಗೆ ಹೋಗ್ಬೇಕಾದ್ರೆ, ದೇ ಆರ್ ಗಿವಿಂಗ್ 100 ರೂಪೀಸ್. ಅಥವಾ ಒಂದು 500 ರೂಪಾಯಿ ಕೊಟ್ಟು ಬಿಟ್ಬಿಟ್ಟಿದ್ದಾರೆ, ಆಯ್ತಾ, ಒಂದು ವಾರಕ್ಕೆ ಪಾಕೆಟ್ ಮನಿ ಅಂತ. ನಾನು ಯಾವ ತರ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅದನ್ನ ಅಂತ. ಸೊ ಸೋಮವಾರ ಒಂದು 50 ರೂಪಾಯಿ ಖರ್ಚು ಮಾಡಿದೆ, ಮಂಗಳವಾರ 90 ರೂಪಾಯಿ ಖರ್ಚು ಮಾಡಿದೆ, ವೆಡ್ನೆಸ್ಡೇ 10 ರೂಪಾಯಿ ಖರ್ಚು ಮಾಡಿದೆ, ಥರ್ಸ್ಡೇ 60 ರೂಪಾಯಿ, ಫ್ರೈಡೆ 25 ರೂಪಾಯಿ, ಸಾಟರ್ಡೆ 40 ರೂಪಾಯಿ ಖರ್ಚು ಮಾಡಿದೀನಿ. ಓಕೆ, ನಾನು ಒಂದು ವಾರದಲ್ಲಿ ಯಾವ ತರ ಸ್ಪೆಂಡ್ ಮಾಡಿದೀನಿ ಅನ್ನೋದನ್ನ ಲೈನ್ ಗ್ರಾಫ್ ಅಲ್ಲಿ ಯಾವ ತರ ತೋರಿಸ್ತೀವಿ ಅಂದ್ರೆ ಇದು. ಸೊ ಈಗ ಮಂಡೇ ಟು ಸಾಟರ್ಡೆ, ದೆನ್ ಅಮೌಂಟ್ ಸ್ಪೆಂಟ್ ಹಿಯರ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಈ ಎರಡು ಡೇಟಾ ಸೆಲೆಕ್ಟ್ ಮಾಡಿ, ಒಬ್ಬರದೇ, ಇಲ್ಲಿ ಏನು ಕಂಪ್ಯಾರಿಸನ್ ಇಲ್ಲ, ನಂದೇ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಿಷ್ಟು ಸೆಲೆಕ್ಟ್ ಮಾಡಿ, ಗೋ ಟು ಇನ್ಸರ್ಟ್ ಟ್ಯಾಬ್ ಕಾಣಿಸ್ತಾ ಇದೆ, ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಗಾದ್ರೂ ಹೋಗ್ಬೋದು, ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಲೈನ್ ಗ್ರಾಫ್ ಕೂಡ ತೋರಿಸ್ತಾ ಇದೆ, ಇನ್ಸರ್ಟ್ ಲೈನ್ ಆರ್ ಏರಿಯಾ ಚಾರ್ಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಗೇನ್ ವಿ ವಿಲ್ ಗೆಟ್ ಲಾಟ್ ಆಫ್ ಆಪ್ಷನ್ಸ್ ಹಿಯರ್. ಇಲ್ಲಿದೆ, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಓಕೆನಾ? ಸೊ ವಿ ಹ್ಯಾವ್ ಸಿಂಪಲ್ ಸೋ ಮೆನಿ ಆಪ್ಷನ್ಸ್ ಹಿಯರ್, ಎಲ್ಲ ಆಪ್ಷನ್ಸ್ ಇದೆ. ನನಗೆ ಅದು ಯಾವುದು ಬೇಡ, ನನಗೆ ಸಿಂಪಲ್ ಆಗಿರೋದು ಸಾಕು. ಸಿಂಪಲ್ ಆಗಿ ಇಲ್ಲಿ 2D ಲೈನ್ ಗ್ರಾಫ್ ಇರುತ್ತೆ, ಸ್ಟ್ಯಾಕ್ಡ್ ಲೈನ್ ಅಂತ ಹೇಳಿ, ಇನ್ನೊಂದು ಈ ಕಡೆ ಲೈನ್ ಇರುತ್ತೆ. ಓಕೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಈಗ ಕ್ಲಿಕ್ ಮಾಡಿದಾಗ ಐ ವಿಲ್ ಮಿನಿಮೈಸ್ ದಿಸ್. ಓಕೆ, ಸೊ ಆಗ ಈ ತರ ಬಂದಿದೆ ನೋಡಿ. ಏನ್ ಬಂದಿದೆ, ನಾನು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ ಅಮೌಂಟ್ ಸ್ಪೆಂಟ್ ಅಷ್ಟನ್ನು ಸೆಲೆಕ್ಟ್ ಮಾಡಿ, ಐ ಹ್ಯಾವ್ ಗಾನ್ ಟು ಇನ್ಸರ್ಟ್ ಹೋಗಿ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಗಾದ್ರೂ ಹೋಗಿ, ಇಲ್ಲಿ ಲೈನ್ ಗ್ರಾಫ್ ಇರುತ್ತೆ, ಸೆಲೆಕ್ಟ್ ಮಾಡಿ ಓಕೆ ಕೊಡಿ, ಇಟ್ ವಿಲ್ ಗೆಟ್ ದಿಸ್ ಒನ್. ಅಥವಾ ಇಲ್ಲೇ ಲೈನ್ ಚಾರ್ಟ್ ಇದೆ, ಇಲ್ಲೇ ಅದನ್ನ ಕ್ಲಿಕ್ ಮಾಡಿ ಓಕೆ ಕೊಡಿ, ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್, ಅದು ಬರುತ್ತೆ. ದೆನ್ ಇಲ್ಲಿ ನೋಡಿ, ಆಟೋಮೆಟಿಕಲಿ ಇಲ್ಲಿ ಯಾವ್ಯಾವ ದಿನ ತಗೊಂಡಿದೆ ಅದು ನೋಡುತ್ತೆ, ಅದು ಯಾವ ಡೇಸ್, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ದೆನ್ ಅಮೌಂಟ್ ಇಲ್ಲಿ ಹೋಗಿದೆ ನೋಡಿ, ಇಲ್ಲಿ 50 ರೂಪೀಸ್, ದೆನ್ ಇಲ್ಲಿ 90 ರೂಪೀಸ್, ದೆನ್ ಇಲ್ಲಿ 10 ರೂಪೀಸ್, ದೆನ್ ಇಲ್ಲಿ 60 ರೂಪೀಸ್, ದೆನ್ ಇಲ್ಲಿ 25 ರೂಪೀಸ್ ಮಧ್ಯದಲ್ಲಿ ಇದೆ, ದೆನ್ ಇಲ್ಲಿ 40 ರೂಪೀಸ್. ನೋಡಿ, ಆಟೋಮೆಟಿಕಲಿ ಅದು ಯಾಕೆಂದ್ರೆ ಅಮೌಂಟ್ ಕಡಿಮೆ ಇತ್ತಲ್ವಾ, ಸೊ 100 ರೂಪಾಯಿ ಒಳಗೆ ಇತ್ತಲ್ಲ, ಸೊ 0 ಇಂದ 100 ತಗೊಂಡಿದೆ. ನಾನು ಅದೇ 1000 ರೂಪಾಯಿ ಲೆಕ್ಕದಲ್ಲಿ ಹಾಕಿದ್ರೆ ಅವಾಗ ಡಿಫ್ರೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್, ಇಲ್ಲಿ ನಾನು 1000 ರೂಪಾಯಿ ಹಾಕ್ತೀನಿ. ಓಕೆ, ನೋಡಿ ವೇರಿಯೇಷನ್ ಹೆಂಗಾಯ್ತು. ಯಾಕೆ ಈಗೇನಾಯ್ತು, 0, 200, 400 ಜಾಸ್ತಿ ತಗೊಳ್ತಾ ಹೋಯ್ತು, ಯಾಕೆಂದ್ರೆ ಗ್ರಾಫ್ ಬರ್ಬೇಕಲ್ಲ. ಆಗೇನಾಗುತ್ತೆ, 1000ದಲ್ಲಿ ಒಂದಿದೆ, ಇನ್ನೆಲ್ಲ ಇಲ್ಲೇ ಸಣ್ಣದಾಗಿ ಬಂದ್ಬಿಡುತ್ತೆ. ಸೊ ನಾವು ಡೇಟಾ ತಗೋಬೇಕಾದ್ರೆ ಅದಕ್ಕೇನೆ ಈ ಒಂದು ರೇಂಜ್ ಇದೆಯಲ್ಲ, ರೇಂಜ್ ತಗೋಬೇಕಾದ್ರೆ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಒನ್. ರೇಂಜ್ ಅಲ್ಲಿ ಹೆಚ್ಚು ಕಡಿಮೆ ಆಗೋದ್ರಿಂದ ಅದನ್ನ ನೋಡ್ಬೇಕಾಗತ್ತೆ. ಸೊ ನೋಡಿ, ನಾನು 100 ರೂಪೀಸ್ ಒಳಗೆ ಎಲ್ಲಾದ್ರು ತಗೊಂಡಾಗ ಈ ತರ ನೀಟಾಗಿ ಲೈನ್ ಗ್ರಾಫ್ ತೋರಿಸ್ತಾ ಹೋಗುತ್ತೆ. ನಾನು ಇದಕ್ಕೆ ಏನ್ ಮಾಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿ ಐ ಹ್ಯಾವ್ ಚಾರ್ಟ್ ಟೂಲ್ಸ್ ಹೋಗಿ ನೋಡಿ, ಇಲ್ಲಿ ಕಲರ್ ಈ ತರ ನೋಡಿ, ಇಲ್ಲ ಅಮೌಂಟ್ ತೋರಿಸುತ್ತೆ, ವಿತ್ ಅಮೌಂಟ್ ತೋರಿಸ್ತಾ ಇದೆ, 50 ರೂಪಾಯಿ, 90 ರೂಪಾಯಿ, ಇದು ಆಯ್ತಾ, ಈ ತರ ಇದೆ. ಅಥವಾ ಯು ಕ್ಯಾನ್ ಗೋ ಫಾರ್ ದಿಸ್, ನೋಡಿ ಇದು ಯಾವ್ಯಾವ ದಿನದ್ದು ಅಂತನ ಅದು ಕೆಳಗಡೆ ತೋರಿಸುತ್ತೆ, ಇದು ಸಿಂಪಲ್ ಇದೆ, ಆಯ್ತಾ. ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್, ಈ ತರ ಇದೆ. ಈಗ ನೋಡಿ, ಚಾರ್ಟ್ ಟೈಟಲ್ ಏನಿದು, ಅಮೌಂಟ್ ಸ್ಪೆಂಟ್ ಇನ್ 1 ವೀಕ್, ಅಮೌಂಟ್ ಸ್ಪೆಂಟ್ ಇನ್ 1 ವೀಕ್, ಅದು ಚಾರ್ಟ್ ಟೈಟಲ್ ತಗೊಂಡಿದ್ದೀನಿ. ದೆನ್ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಡೇಸ್ ಇದೆ, ವೈ ಆಕ್ಸಿಸ್ ಅಲ್ಲಿ ಏನಿದೆ, ಅಮೌಂಟ್ ಇದೆ. ಬಟ್ ಅದು ಯಾರಿಗಾರು ಗೊತ್ತಾಗ್ತಾ ಇದೆಯಾ, ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಚಾರ್ಟ್ ಆಕ್ಸಿಸ್ ಟೈಟಲ್ ಗಳನ್ನ ಯೂಸ್ ಮಾಡ್ತೀನಿ. ಪ್ರೈಮರಿ ಹಾರಿಜಾಂಟಲ್, ದೆನ್ ಹಾರಿಜಾಂಟಲ್ ಬಂತಿಲ್ಲಿ, ಅದಕ್ಕೆ ನಾನು ಡೇಟಾವನ್ನು ಹಾಕಬೇಕು. ಆಕ್ಸಿಸ್ ಟೈಟಲ್ ಏನಿದು, ಇಟ್ ಈಸ್ ಡೇಸ್, ವೀಕ್ ಡೇಸ್ ಅಲ್ವಾ. ಓಕೆ, ವೀಕ್ ಡೇಸ್ ಅಂತ ಬರ್ಕೊಂಡೆ. ಸೊ ವೀಕ್ ಡೇಸ್ ಅಂತ ಬರ್ಕೊಂಡೆ. ದೆನ್ ಈ ಕಡೆ ವೈ ಆಕ್ಸಿಸ್ ಹಾಕ್ಬೇಕಲ್ವಾ, ವೈ ಆಕ್ಸಿಸ್ ಅಲ್ಲಿ ಆಕ್ಸಿಸ್ ಟೈಟಲ್, ಇಲ್ಲಿ ಆಕ್ಸಿಸ್ ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ ಇದೆ. ದೆನ್ ಆಕ್ಸಿಸ್ ಟೈಟಲ್, ಇಲ್ಲಿ ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ಗೆ ನಾನು ಏನ್ ಹಾಕ್ಬೇಕಾಗತ್ತೆ, ವರ್ಟಿಕಲ್ ಆಕ್ಸಿಸ್ಗೆ ಇಲ್ಲಿ ನಾನು ಅಮೌಂಟ್ ಇನ್ ರುಪೀಸ್ ಅಲ್ವಾ, ಅಮೌಂಟ್ ಇನ್ ರುಪೀಸ್ ಅಂತ ಹೇಳಿ ಹಾಕ್ತೀನಿ ಅದನ್ನ. ಸೊ ಐ ವಿಲ್ ಪುಟ್ ಇಟ್ ಹಿಯರ್, ಅಮೌಂಟ್ ಇನ್ ರುಪೀಸ್. ಅವಾಗ ಯಾರಿಗಾದ್ರೂ ಗೊತ್ತಾಗುತ್ತೆ, ಈ ಗ್ರಾಫ್ ಅನ್ನ ನೋಡಿದ ತಕ್ಷಣ ಏನ್ ಮಾಡಿದ್ದಾರೆ ಇವರು ಅಂತ. ಈ ಕಡೆ ಅಮೌಂಟ್ ಇನ್ ರುಪೀಸ್ ಇದೆ ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ ವೀಕ್ ಡೇಸ್ ಇದೆ. ದೆನ್ ನಾನು ಯಾವ್ದ್ರ ಬಗ್ಗೆ ನಾನು ಸ್ಪೆಂಡ್ ಮಾಡಿದೀನಿ, ಅಮೌಂಟ್ ಸ್ಪೆಂಟ್ ಇನ್ 1 ವೀಕ್ ತಗೊಂಡಿದ್ದೀನಿ. ಸೊ ಅದರ ಪ್ರಕಾರ ಮಂಡೇ ನಾನು 50 ರೂಪಾಯಿ, ಟ್ಯೂಸ್ಡೇ 90 ರೂಪಾಯಿ, ವೆಡ್ನೆಸ್ಡೇ 10 ರೂಪಾಯಿ, ಥರ್ಸ್ಡೇ 60 ರೂಪಾಯಿ, ಫ್ರೈಡೇ 25 ರೂಪಾಯಿ, ಸಾಟರ್ಡೇ 45 ರೂಪಾಯಿ ಖರ್ಚು ಮಾಡಿದೀನಿ. ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಹಿಯರ್. ಚಾರ್ಟ್ ಟೈಟಲ್ ಆಲ್ರೆಡಿ ಇದೆ. ದೆನ್ ಡೇಟಾ ಲೇಬಲಿಂಗ್ ಮಾಡಬಹುದು, ಡೇಟಾ ಲೇಬಲಿಂಗ್ ಕೂಡ ಆಗಿದೆ, ನೋಡ್ತಾ ಇದ್ದೀರಿ.
ದೆನ್ ಅದಾದ್ಮೇಲೆ ಎರರ್ ಬಾರ್ಸ್ ಏನ್ ಅವಶ್ಯಕತೆ ಇರೋದಿಲ್ಲ, ಹಾಕೋಬಹುದು. ಎರರ್ ಬಾರ್ಸ್ ಇದ್ರೆ ನೋಡ್ಬೋದು, ಬೇಡ. ಗ್ರಿಡ್ ಲೈನ್ಸ್, ಬ್ಯಾಕ್ ಗ್ರೌಂಡ್ ಏನಾದ್ರು ಲೈನ್ಸ್ ಈ ತರ ಇರ್ಲಿ ಅಂದ್ರೆ ಹಾಕೋಬಹುದು, ನೋ ಪ್ರಾಬ್ಲಮ್. ಅವೆಲ್ಲ ಆಡ್ ಚಾರ್ಟ್ ಎಲಿಮೆಂಟ್ ಅಲ್ಲಿ ಇರುತ್ತೆ. ದೆನ್ ಲೆಜೆಂಡ್ ಇರುತ್ತೆ. ಲೆಜೆಂಡ್ ನೋಡಿ ಇಲ್ಲಿ ಸೀರೀಸ್ 1 ಸೀರೀಸ್ 2 ಬರೀ ಒಂದೇ ಅಲ್ವಾ ತಗೊಂಡಿರೋದು ನಾನು ಸೀರೀಸ್, ಹಾಗಾಗಿ ಒಂದೇ ಸೀರೀಸ್ ತೋರಿಸ್ತಾ ಇದೆ. ಒಂದ್ 4-5 ಇದ್ರೆ ಸೀರೀಸ್ 1 ಸೀರೀಸ್ 2 ಸೀರೀಸ್ 3 ಈ ತರ ತೋರಿಸ್ತಾ ಹೋಗುತ್ತೆ. ದೆನ್ ಲೈನ್ಸ್ ಡ್ರಾಪ್ ಲೈನ್ಸ್ ನೋಡಿ, ಡ್ರಾಪ್ ಲೈನ್ಸ್ ಮಂಡೆಗೆ 50 ಆತರ ಡ್ರಾಪ್ ಲೈನ್ಸ್ ತೋರಿಸುತ್ತೆ. ಅಥವಾ ಹೈ ಲೋ ಲೈನ್ಸ್ ನೋಡಿ ಈ ತರ ತೋರಿಸಬಹುದು. ಆಲ್ ಥಿಂಗ್ಸ್ ವಿಲ್ ಬಿ ಹಿಯರ್. ಟ್ರೆಂಡ್ ಲೈನ್ ನೋಡಿ, ಟ್ರೆಂಡ್ ಲೈನ್ ಯಾವ ತರ, ಟ್ರೆಂಡ್ ಯಾವ ತರ ಚೇಂಜ್ ಆಗಿದೆ, ಒಂದ್ ಈ ತರ ಜನರಲ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಈ ತರ ವೇರಿಯೇಷನ್ ಆಗಿದೆ ಅಂದ್ರೆ ಡ್ರಾಪ್ ಆಗ್ತಾ ಬರ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಇದೆ. ಎಕ್ಸ್ಪೋನೆನ್ಷಿಯಲ್, ಲೀನಿಯರ್ ಫೋರ್ಕಾಸ್ಟ್ ಎಲ್ಲದನ್ನು ಮಾಡಬಹುದು ನಾವಿಲ್ಲಿ. ವಿ ಕ್ಯಾನ್ ಅಂದ್ರೆ ಅದನ್ನ ನಾವು ಟ್ರೆಂಡ್ ಮುಂದೆ ಹೇಗ್ ಬರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಸಾಕು. ದಿಸ್ ಇಸ್ ದ ಲೈನ್ ಗ್ರಾಫ್ ಇನ್ ನೀಡೆಡ್. ನಿಮಗೆ ಡೇಟಾ ಬೇಕು, ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ, ವೈ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ ಅದನ್ನ ಹಾಕಿದೀವಿ, ದೆನ್ ಟೈಟಲ್ ಹಾಕಿದೀವಿ, ದೆನ್ ಡೇಟಾ ಲೇಬಲಿಂಗ್ ಮಾಡಿದೀವಿ. ಅಷ್ಟು ಮಾಡಿದ್ರೆ ಸಾಕು. ದಟ್ ಇಸ್ ವಾಟ್ ಯುವರ್ ಲೈನ್ ಗ್ರಾಫ್. ಓಕೆ, ಇದು ಒಂದು ರೀತಿಯಲ್ಲಿ ಮಾಡಿರೋದು. ಯಾವುದು? ಬರೀ ಒಬ್ಬರದೇ ತಗೊಂಡು ವೀಕ್ ಡೇಸ್ ತಗೊಂಡು ನಾನು ಅಮೌಂಟ್ ಸ್ಪೆಂಡ್ ಮಾಡಿದೀನಿ. ಈಗ ನಾನು ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಅನದರ್ ಒನ್. ಸೊ ನೇಮ್ ಆಫ್ ಸ್ಟೂಡೆಂಟ್ ಡೈರೆಕ್ಟ್ 100 ಜನ ತಗೊಳ್ತೀನಿ, ನೇಮ್ ಆಫ್ ಸ್ಟೂಡೆಂಟ್. ಆಯ್ತಾ? ಆದ್ರೆ ಇಲ್ಲಿ ಮತ್ತೆ ನಾನು ಭಾನುವಾರ ಸೋಮವಾರ ಮಂಗಳವಾರ ತಗೊಳಕ್ ಆಗಲ್ಲ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಾನೇನ್ ಮಾಡ್ತೀನಿ, ಪಾಕೆಟ್ ಮನಿ ಸ್ಪೆಂಟ್ ಇನ್ 1 ಮಂತ್. 1 ಮಂತ್ ಅಲ್ಲಿ ಯಾವ್ಯಾವ ಹುಡುಗರು ಎಷ್ಟೆಷ್ಟು ಮನಿ ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ನಾನು ತಗೊಳ್ತೀನಿ. ಪಾಕೆಟ್ ಮನಿ ಸ್ಪೆಂಟ್ ಇನ್ 1 ಮಂತ್. ಸೊ ನಾನು ಏನ್ ಮಾಡ್ತೀನಿ, ಸ್ಟೂಡೆಂಟ್ 1 100 ಜನ ತಗೊಳ್ತೀನಿ ನಾನೀಗ. ಓಕೆ, ಸ್ಟೂಡೆಂಟ್ 1 ಕ್ಲಿಕ್ ಮಾಡಿ, ಇಲ್ಲಿ ನೇಮ್ ಆಫ್ ಸ್ಟೂಡೆಂಟ್, ದೆನ್ ಪಾಕೆಟ್ ಮನಿ ಸ್ಪೆಂಟ್ ಇನ್ 1 ಮಂತ್ ಕಾಣಿಸ್ತಿದೆ ಅಲ್ವಾ? ದೆನ್ ಈ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೂಲೆಗೆ ಬಂದು ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ಲ, ಅಲ್ಲಿ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬರುತ್ತೆ, ಇಟ್ಕೊಂಡು ಡ್ರ್ಯಾಗ್ ಮಾಡಿ. ಐ ವಿಲ್ ಟೇಕ್ 100 ಸ್ಟೂಡೆಂಟ್ಸ್. ಇಲ್ಲಿ 125 ತೋರಿಸ್ತಾ ಇದೆ. ಮತ್ತೆ ಮೇಲ್ಗಡೆ ಹೋಗ್ತೀನಿ. ರೈಟ್ ಕ್ಲಿಕ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ರೈಟ್ ಕ್ಲಿಕ್ ಇಟ್ಕೊಂಡೇ ಇರಬೇಕು. ನೀವು ಎಲ್ಲಿ ಬೇಕೋ ಅಲ್ಲಿ ಬಿಡಬೇಕು. ನೋಡಿ 100 ಬಂತು, ಐ ವಿಲ್ ಲೀವ್ ರೈಟ್ ಕ್ಲಿಕ್. 100 ಜನದ್ ಬಂತು. ಈಗ 100 ಜನಕ್ಕೂ ನಾನು ಏನ್ ಮಾಡ್ತೀನಿ, ಅವ್ರ ಅಮೌಂಟ್ ಎಷ್ಟು ಸ್ಪೆಂಡ್ ಮಾಡಿದ್ರೋ ಅದನ್ನ ನಾನು ಇಲ್ಲಿ ಹಾಕ್ತೀನಿ. ಒಂದು ರ್ಯಾಂಡಮ್ ಆಗಿ ಒಂದು 10 ರೂಪಾಯಿಂದ 100 ರೂಪಾಯಿ ಒಳಗಡೆ ಹಾಕ್ತೀನಿ ಅವರಿಗೆ. ಓಕೆ, 1 ತಿಂಗಳಲ್ವಾ, 1 ತಿಂಗಳು ಅಂದ್ರೆ 1,000 ರೂಪಾಯಿ. ಓಕೆ, 1,000 ರೂಪಾಯಿ ಎಲ್ಲರಿಗೂ ಕೊಟ್ಟಿದ್ದಾರೆ ಮನೆಗಳಲ್ಲಿ. ಅವ್ರು ಎಷ್ಟೆಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ 1,000 ರೂಪಾಯಿ ರೇಂಜ್ ಅಲ್ಲಿ ಹಾಕ್ತೀನಿ. 900 ರಿಂದ 1,000 ರೂಪಾಯಿ ರೇಂಜ್ ಅಲ್ಲಿ ನಾನು ಹಾಕೊಳ್ತಾ ಹೋಗ್ತೀನಿ. ಅಥವಾ 100 ರಿಂದ 1,000 ರೂಪಾಯಿ ಒಳಗಡೆ ಹಾಕ್ತೀನಿ ನಾನು. ಓಕೆ, ಸೊ ಐ ವಿಲ್ ಟೇಕ್ ಇಟ್ ಹಿಯರ್. ಅದಕ್ಕೆ ನಾನು ರ್ಯಾಂಡಮ್ ಡೇಟಾ ಫಸ್ಟ್ ಜನರೇಟ್ ಮಾಡ್ತೀನಿ. ಅದನ್ನ ಪಕ್ಕದ ಇದರಲ್ಲಿ ನಾನು ಮಾಡ್ತಾ ಇದೀನಿ. ಸೊ ರ್ಯಾಂಡ್ ಬಿಟ್ವೀನ್ ಹಾಕಿ, ಸೊ 100 ರಿಂದ 1,000 ರೂಪಾಯಿ ಒಳಗಡೆ ನಾನು ರ್ಯಾಂಡಮ್ ಡೇಟಾ ಜನರೇಟ್ ಮಾಡ್ತಾ ಇದೀನಿ. ಓಕೆ, ಅದನ್ನ ಇಲ್ಲಿ ಕ್ಲಿಕ್ ಮಾಡಿ ಅಗೇನ್ ಮೂಲೆಗೆ ತಗೊಂಡೋಗಿ ಪ್ಲಸ್ ಬರುತ್ತೆ. ಸೇಮ್ 100 ಜನಕ್ಕೂ ಹೇಳಿರಿ. 100 ಜನಕ್ಕೂ ಹೇಳಿದ್ರೆ ರ್ಯಾಂಡಮ್ ಡೇಟಾ ಜನರೇಟ್ ಆಗುತ್ತೆ. ಅದನ್ನ ಕಂಟ್ರೋಲ್ ಸಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಮೇಲೆ ಪೂರ್ತಿ 100 ಸೆಲೆಕ್ಟ್ ಆಗಿದೆ ಅಲ್ಲ, ಕಾಪಿ ಮಾಡ್ಕೊಂಡು ಇಲ್ಲಿ ಬನ್ನಿ. ಇಲ್ಲಿ ಪೇಸ್ಟ್ ಮಾಡಿ. ಅಗೇನ್ ಪೇಸ್ಟ್ ಮಾಡಿದಾಗ ಇಲ್ಲಿ ಪೇಸ್ಟ್ ಆಪ್ಷನ್ಸ್ ಇರುತ್ತೆ. ಪೇಸ್ಟ್ ಆಪ್ಷನ್ಸ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮೊದಲನೇದು ನಂಬರ್, ಇಲ್ಲಿ ಎರಡನೇದು ಏನಿದೆಯಲ್ಲ ಅದು ವ್ಯಾಲ್ಯೂಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಂಬರ್ಸ್ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ದೆನ್ ಯು ಕ್ಯಾನ್ ಡಿಲೀಟ್ ದಿಸ್. ಆಯ್ತಾ? ಸೊ ಈ ತರ 981, ಕೆಲವರು 239 ರೂಪಾಯಿ, 288 ರೂಪಾಯಿ, 603 ರೂಪಾಯಿ, ಈ ತರ ಡಿಫ್ರೆಂಟ್ ಆಗಿ ಅವ್ರು ಏನ್ ಮಾಡಿದ್ದಾರೆ, ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದ್ದಾರೆ. ಸೊ 100 ಜನದಿದೆ. ಈಗ ನಾನು ಈ 100 ಜನದ್ದು ಸೆಲೆಕ್ಟ್ ಮಾಡಿ ನಾನು ಗ್ರಾಫ್ ಹಾಕಬಹುದು. ಐ ಕ್ಯಾನ್ ಮೇಕ್ 100 ಜನದ್ದು ಸೆಲೆಕ್ಟ್ ಮಾಡಿ ನಾನು ಗ್ರಾಫ್ ಹಾಕಬಹುದು. ಆದ್ರೆ ಈಗ ಐ ವಿಲ್ ಶೋ ಹಿಯರ್ 100 ಜನದ್ದು ಹಾಕಿದ್ರೆ ಗ್ರಾಫ್ ಯಾವ ತರ ಬರುತ್ತೆ ಅಂತ. 100 ಜನದ್ದು ಸೆಲೆಕ್ಟ್ ಮಾಡಿ, ಇಫ್ ಐ ಗೋ ಟು ಇನ್ಸರ್ಟ್ ಚಾರ್ಟ್, ದೆನ್ ಇನ್ಸರ್ಟ್ ಅಲ್ಲಿ ಲೈನ್ ಗ್ರಾಫ್, ಇಫ್ ಐ ಪುಟ್ ಇಟ್ ಹಿಯರ್, ಸಿ ECG ಬಂದಂಗೆ ಬರುತ್ತೆ. ಸೊ ಅಲ್ಲಿ ನಾನು ಏನ್ ಮಾಡುತ್ತೆ, ಅನಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. 100 ಜನದ್ದು ಅನಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅದು ನೀವು ಎಷ್ಟು ದೊಡ್ಡದು ಮಾಡ್ಕೊಂಡು ಹೋಗ್ತಿರೋ ಅಷ್ಟು ಮಾಡ್ಕೊಂಡು ಹೋದ್ರು ನೀವು ಮಾಡ್ಬೇಕಾಗ, ತುಂಬಾ ದೊಡ್ಡದು ಮಾಡ್ಬೇಕಾಗತ್ತೆ. ಬಟ್ ಯು ಕಾಂಟ್ ಅನಲೈಸ್ ದಟ್. ತುಂಬಾ ಕಷ್ಟ ಆಗುತ್ತೆ. ನೋಡಿ ಈ ತರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ಲೈನ್ ಗ್ರಾಫ್ 100 ಜನದ್ದು ಸೆಲೆಕ್ಟ್ ಮಾಡಿದ್ರೆ. ಅದು ನನಗೆ ಕಷ್ಟ ಆಗುತ್ತೆ ಅಂದಾಗ ನಾನೇನ್ ಮಾಡ್ತೀನಿ, ಐ ವಿಲ್ ಮೇಕ್ ಇಟ್ ಯೂಸ್ ಆಫ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀನಿ. ಹೇಗೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ, ಅಮೌಂಟ್ ರೇಂಜ್ ಅನ್ನ ತಗೊಳ್ತೀನಿ. ಏನ್ ಅಮೌಂಟ್ ರೇಂಜ್? ಮಿನಿಮಮ್ 100 ರೂಪಾಯಿ ಅಲ್ವಾ? ಸೊ 100 ರಿಂದ 199 ರೂಪಾಯಿ, 100 to 199 ಎಷ್ಟು ಜನ ಸ್ಪೆಂಡ್ ಮಾಡಿದ್ದಾರೆ. ದೆನ್ 200 to 299, ದೆನ್ 300 to 399. ಸೊ ಇದೇ ತರ ನಾನು ಏನ್ ಮಾಡ್ತೀನಿ, ಅಪ್ ಟು 1000 ವರೆಗೂ ಮಾಡ್ತೀನಿ. ಓಕೆ, 300 to 399.
then 400 to 499, then 500 to 599 ಆ ರೇಂಜ್ ತಗೊಳ್ತೀನಿ. ಆ ರೇಂಜ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಆ ರೇಂಜ್ ಅಲ್ಲಿ ಅಮೌಂಟ್ ಅನ್ನ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ನಾನು ಫ್ರೀಕ್ವೆನ್ಸಿ ಕಂಡುಹಿಡ್ಕೊಳ್ತೀನಿ. 600 to 699, then 700 to 799, then 800 to 899, then 900 to 999 ಅಥವಾ 1000. I will make it as 1000. Finished. So ಅಮೌಂಟ್ ರೇಂಜ್, ಈ ಅಮೌಂಟ್ ರೇಂಜ್ ಅಲ್ಲಿ ಎಷ್ಟೆಷ್ಟು ಜನ ದುಡ್ಡನ್ನ ಮಾಡಿದ್ದಾರೆ ಅಂತ ನಾನು ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟೆಷ್ಟು ಜನ ಬಂದಿದ್ದಾರೆ ಅಂತ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ವಾ, ಎಷ್ಟು ಜನ ಖರ್ಚು ಮಾಡಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಅಪ್ಪರ್ ಲಿಮಿಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಐ ವಿಲ್ ಪುಟ್ ಇಟ್ ಹಿಯರ್ ಅಪ್ಪರ್ ಲಿಮಿಟ್. ಸೊ ವಾಟ್ ಇಸ್ ದ ಅಪ್ಪರ್ ಲಿಮಿಟ್ ಫಾರ್ ದಿಸ್ ಒನ್? ಹಿಯರ್ ಇಟ್ ಈಸ್. ಇಲ್ಲಿ ಅಪ್ಪರ್ ಲಿಮಿಟ್ 199, ಇಲ್ಲಿ 299, ದೆನ್ 399, 499 ಅದು ಬಂದ್ಬಿಡುತ್ತೆ, ತೋರಿಸುತ್ತೆ. ಓಕೆ, 999 ಇದೆ. ಲಾಸ್ಟ್ ಒನ್ ಏನ್ ಮಾಡಿ 1000 ಮಾಡ್ಬಿಡಿ. ಅರ್ಥ ಆಯ್ತಾ? ಸೊ ಈ ಟೈಪ್ ಅಲ್ಲಿ ಅಪ್ಪರ್ ಲಿಮಿಟ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು ಸಿಂಪಲ್ ವೇ ಹೇಗೆ ಹೇಳಿದ್ದೀನಿ, ಜಸ್ಟ್ ಸೆಲೆಕ್ಟ್ ಆಲ್ ದಿಸ್ ಕಾಲಮ್ಸ್, ರೋಸ್, ಇಷ್ಟು 10 ರೋನ ಸೆಲೆಕ್ಟ್ ಮಾಡಿ, ದೆನ್ ಇಸ್ ಈಕ್ವಲ್ ಟು ಹೊಡೀರಿ, ದೆನ್ ವಿಲ್ ಮೇಕ್ ಇಟ್ ಝೂಮ್ ಹಿಯರ್, 1 minute. ಝೂಮ್ ಮಾಡ್ಕೊಂಡ್ರೆ ನಿಮ್ಗೆ ಫಾರ್ಮುಲಾ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಎಸ್. ಸೊ ನಾನಿಲ್ಲಿ 10 ಲೈನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ, 10 ಕಾಲಮ್ ಅನ್ನ ಇಸ್ ಈಕ್ವಲ್ ಟು ಹಾಕ್ತೀನಿ, ದೆನ್ FREQ ಹೊಡೆದ್ರೆ ಫ್ರೀಕ್ವೆನ್ಸಿ ಬರುತ್ತೆ, ಡಬಲ್ ಕ್ಲಿಕ್ ಮಾಡ್ತೀನಿ, ದೆನ್ ಐ ಹ್ಯಾವ್ ಟು ಸೆಲೆಕ್ಟ್ ದ ಡೇಟಾ ರೇಂಜ್. ಡೇಟಾ ರೇಂಜ್ ಯಾವುದು? ಇದು 100 ಜನದ್ದು ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಓಕೆ, 100 ಜನದ್ದು ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಆಯ್ತು, ದೆನ್ ಅಲ್ಲೋಗಿ ಆ ಒಂದು ಫ್ರೀಕ್ವೆನ್ಸಿನಲ್ಲಿ ಫಾರ್ಮುಲಾ ಹಾಕಿದೀನಲ್ವಾ, ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿದೀನಿ, ಕಾಮ ಹಾಕಿ, ದೆನ್ ಅಪ್ಪರ್ ಲಿಮಿಟ್ ಅನ್ನ ಸೆಲೆಕ್ಟ್ ಮಾಡಿ, ಅಪ್ಪರ್ ಲಿಮಿಟ್ 10 ಜನದ್ದು ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡಿ. ದಟ್ಸ್ ಇಟ್, ಕಂಟ್ರೋಲ್ ಶಿಫ್ಟ್ ಎಂಟರ್. ಓಕೆ, ಇಫ್ ಯು ಕ್ಯಾನ್ ವ್ಯೂ ಆಟೋಸಮ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, 100 ಜನದ್ದಿದೆ ಅಲ್ವಾ. ಸೊ ಅವಶ್ಯಕತೆ ಇಲ್ಲ, ಬಟ್ ಕನ್ಫರ್ಮೇಶನ್ 100 ಜನದ್ದಿದೆ. ಸೊ ಯು ಕ್ಯಾನ್ ಅಬ್ಸರ್ವ್ 100 ರಿಂದ 199 ರೂಪಾಯಿ ಒಳಗಡೆ 8 ಜನ ಖರ್ಚು ಮಾಡಿದ್ದಾರೆ, 200 ರಿಂದ 299 ರೂಪಾಯಿ ಒಳಗಡೆ 14 ಜನ ಖರ್ಚು ಮಾಡಿದ್ದಾರೆ. ಅದೇ ರೀತಿ ಲಾಸ್ಟ್ 900 ರಿಂದ 1000 ರೂಪಾಯಿನ 6 ಜನ ಖರ್ಚು ಮಾಡಿದ್ದಾರೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಫೌಂಡ್ ದ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದೀನಿ ಈಗ, ಆಯ್ತಲ್ಲ. ಸೊ ಅಪ್ಪರ್ ಲಿಮಿಟ್, ಅಮೌಂಟ್ ಸ್ಪೆಂಟ್ ರೇಂಜ್ ತಗೊಂಡೆ, ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದೆ. ಈಗ ನಾನು ಏನ್ ಮಾಡ್ತೀನಿ, ಐ ವಿಲ್ ಪುಟ್ ದಿಸ್ ಒನ್ ಇನ್ ಎ ಲೈನ್ ಗ್ರಾಫ್. ಸೊ ಇದನ್ನ ಈ ಡೇಟಾ ಸೆಲೆಕ್ಟ್ ಮಾಡ್ತೀನಿ, ದೆನ್ ಈ ಡೇಟಾ ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಹಿಡ್ಕೊಂಡು ಫಸ್ಟ್ ಇದನ್ನ ಹೇಳ್ಕೊಳ್ಳಿ, ದೆನ್ ಕಂಟ್ರೋಲ್ ಹಿಡ್ಕೊಂಡು ಇದನ್ನ ಡ್ರ್ಯಾಗ್ ಮಾಡಿದ್ರೆ 2 ಸೆಲೆಕ್ಟ್ ಆಗತ್ತೆ. ಗೋ ಫಾರ್ ಇನ್ಸರ್ಟ್ ಆಸ್ ಯೂಶುವಲ್, ರೆಕಮೆಂಡೆಡ್ ಚಾರ್ಟ್ಸ್, ದೆನ್ ಲೈನ್ ಚಾರ್ಟ್ಸ್, ಆಲ್ ಚಾರ್ಟ್ಸ್ ಇರುತ್ತೆ ಇಲ್ಲಿ, ಲೈನ್ ಚಾರ್ಟ್ಸ್ ಹೋಗಿ, ದೆನ್ ಲೈನ್ ಚಾರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಚಾರ್ಟ್, 2ನೇದು ಅಥವಾ 1ನೇದು ಕ್ಲಿಕ್ ಮಾಡಿ, ಲೈನ್ ಚಾರ್ಟ್ ಅಲ್ವಾ, ಕ್ಲಿಕ್ ಮಾಡಿ ಓಕೆ ಕೊಡಿ. ಸಿ ವಿ ಗಾಟ್ ದ ಲೈನ್ ಚಾರ್ಟ್ ಹಿಯರ್. ಲೈನ್ ಚಾರ್ಟ್ ಬಂತು. ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಬಂದಿದೆ ನೋಡಿ, 100 ರಿಂದ 199, 200 ರಿಂದ 299 ಆ ತರ ಅಮೌಂಟ್ ಇದೆ ಇಲ್ಲಿ. ದೆನ್ ಇಲ್ಲಿ ಏನಿದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ. ಸೊ ಈ ತರ, ಸೊ 100 ರಿಂದ 199 ಎಷ್ಟು ಜನ, ಈ ತರ ಅದು ಡ್ರ್ಯಾಗ್ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಸೊ ನಾನು ಇದನ್ನ ಅಗೇನ್ ನಾನು ಬೇಕಾದ ತರ ನಾನು ಚಾರ್ಟ್ ಅನ್ನ ಚೇಂಜ್ ಮಾಡ್ಕೊಳ್ತೀನಿ. ಈ ತರ ಚೇಂಜ್ ಮಾಡಿದೀನಿ. ದೆನ್ ಇದಕ್ಕೆ ನಾನು ಏನೇನ್ ಮಾಡ್ತೀನಿ, ಚಾರ್ಟ್ ಎಲಿಮೆಂಟ್ಸ್ ನ ಆಡ್ ಮಾಡ್ತೀನಿ. ಆಕ್ಸಿಸ್ ಆಲ್ರೆಡಿ ಇದೆ, ಆಕ್ಸಿಸ್ ಟೈಟಲ್, ಪ್ರೈಮರಿ ಹಾರಿಜಾಂಟಲ್, ದೆನ್ ಪ್ರೈಮರಿ ವರ್ಟಿಕಲ್, 2 ಕೂಡ ಬೇಕು ಟೈಟಲ್ಸ್ ನನಗೆ. ಸೊ ಪ್ರೈಮರಿ ಹಾರಿಜಾಂಟಲ್ ಏನ್ ಚಾರ್ಟ್ ಇದು, ಇಲ್ಲಿ ಇದು ಅಮೌಂಟ್ ರೇಂಜ್ ಇದು ಅಲ್ವಾ, ಅಮೌಂಟ್ ರೇಂಜ್. ಯಾಕೆ 100 ರಿಂದ 199 ರೂಪಾಯಿ ರೇಂಜ್, ಅಮೌಂಟ್ ರೇಂಜ್ ಇನ್ ರುಪೀಸ್ ಅಲ್ಲಿ ತಗೊಂಡಿದೀವಿ, ಅದನ್ನ ಹಾಕ್ಬೇಕಾಗತ್ತೆ. ಅಮೌಂಟ್ ರೇಂಜ್ ಇನ್ ರುಪೀಸ್, RS ಹಾಕೊಳ್ತೀನಿ. ದೆನ್ ಇಲ್ಲಿ ವಾಟ್ ಇಸ್ ದಿಸ್ ಇಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತಗೊಂಡಿರೋದು. ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಜನ ಆ ರೇಂಜ್ ಅಲ್ಲಿ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದ್ದಾರೆ ಅಂತ. ಓಕೆ, ದೆನ್ ವಾಟ್ ಇಸ್ ದ ಚಾರ್ಟ್ ಟೈಟಲ್. ಚಾರ್ಟ್ ಟೈಟಲ್ ಏನು, ಇಲ್ಲಿ ಮಂತ್ಲಿ ಪಾಕೆಟ್ ಎಕ್ಸ್ಪೆನ್ಸಸ್, ಮಂತ್ಲಿ ಪಾಕೆಟ್ ಎಕ್ಸ್ಪೆನ್ಸಸ್ ಆಫ್ 100 ಸ್ಟೂಡೆಂಟ್ಸ್, monthly pocket expenses of 100 students. Okay, so that is the expenses of 100 students. That is the chart title. Chart title ಏನಿದೆ ಅದು ಮಂತ್ಲಿ ಪಾಕೆಟ್ ಎಕ್ಸ್ಪೆನ್ಸಸ್ ಆಫ್ 100 ಸ್ಟೂಡೆಂಟ್ಸ್ ಅಂತ ಇದೆ. ಓಕೆ, ಸೊ ಇದನ್ನ ಬೇಕಾದ್ರೆ ಇಲ್ಲಿ ಮೂಲೆಯಲ್ಲಿ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಇನ್ನೂ ದೊಡ್ಡದು ಬರುತ್ತೆ, ಆಯ್ತಲ್ಲ. ಸೊ ನಾನೀಗ ಟೈಟಲ್ ಹಾಕದೆ, X ಆಕ್ಸಿಸ್ ಹಾಕದೆ, Y ಆಕ್ಸಿಸ್ ಗೆ ಲೇಬಲ್ ಮಾಡಿದ್ದೀನಿ. ದೆನ್ ಯು ಕ್ಯಾನ್ ಗೋ ಫಾರ್ ಅನದರ್ ಒನ್, ಡೇಟಾ ಲೇಬಲಿಂಗ್. ಡೇಟಾ ಲೇಬಲ್ ಇರಲಿಲ್ಲ,
ಈಗ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ, ಎಬೋವ್ ತೋರಿಸ್ತಾ ಇದೆ. ದೆನ್ ಅದಾದ್ಮೇಲೆ ಎರರ್ ಬಾರ್ಸ್ ಅವಶ್ಯಕತೆ ಇಲ್ಲ, ಗ್ರಿಡ್ ಲೈನ್ಸ್ ಬೇಕಿದ್ರೆ ಹಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ದೆನ್ ಅದಾದ್ಮೇಲೆ ಲೆಜೆಂಡ್ ಬೇಕು, ಸೀರೀಸ್ 1 ಅದ ಅವಶ್ಯಕತೆ ಇಲ್ಲ ಇಲ್ಲಿ, ಬಟ್ ಸೀರೀಸ್ 1 ಹಾಕೋಬಹುದು. ಒಂದಕ್ಕಿಂತ ಜಾಸ್ತಿ ಇದ್ರೆ ಕಷ್ಟ ಆಗತ್ತೆ. ಓಕೆ, ದೆನ್ ಟ್ರೆಂಡ್ ಲೈನ್ ಇವೆಲ್ಲ ತೋರಿಸಬಹುದು, ಗ್ರಿಡ್ ಲೈನ್ಸ್ ಇವೆಲ್ಲ ಅದನ್ನು ಕೂಡ ಏನೇನ್ ಬೇಕು ಎಲ್ಲ ಅದು ಹಾಕೋಬಹುದು. ಸೊ ಲೈನ್ಸ್, ಡ್ರಾಪ್ ಲೈನ್ಸ್, ಐ ಕ್ಯಾನ್ ಶೋ ಇಟ್ ಹಿಯರ್. ಸಿ, ಸೊ ದಿಸ್ ಇಸ್ ದ 100 ಜನಕ್ಕೆ ಮಾಡಿರೋದು. 100 ಜನ ಸ್ಟೂಡೆಂಟ್ಸ್ ಗಳಿಗೆ ಒಂದು ತಿಂಗಳಲ್ಲಿ 1000 ರೂಪಾಯಿ ಒಳಗಡೆ ಎಷ್ಟು ಅಮೌಂಟ್ ಅವರು ಖರ್ಚು ಮಾಡಿದ್ದಾರೆ ಅದನ್ನ ನಾನು ಡೇಟಾ ಕಲೆಕ್ಟ್ ಮಾಡಿ ಅದರ ಬೇಸಿಸ್ ಮೇಲೆ ನಾನು ಒಂದು ಡೇಟಾ ಬರ್ಕೊಂಡಿದ್ದೀನಿ. ಅದಕ್ಕೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ದೀನಿ. ಅವೆರಡನ್ನ ಯೂಸ್ ಮಾಡಿ ನಾನು ಇಲ್ಲಿ ಲೈನ್ ಗ್ರಾಫ್ ಹಾಕಿದ್ದೀನಿ. ಇಲ್ಲಿ ಮೊದಲನೇದ್ರಲ್ಲಿ ನಾನೇನ್ ಮಾಡಿದ್ದೀನಿ, ಐ ಹ್ಯಾವ್ ಟೇಕನ್ ಓನ್ಲಿ ಒಬ್ರದ್ದು ಒಂದು ವಾರದಲ್ಲಿ ಎಷ್ಟೆಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ದಾರೆ ಅದನ್ನ ನಾನು ಹಾಕಿದ್ದೀನಿ. ಓಕೆ, ನಾನು ಇದನ್ನ ನಾನು ಇಫ್ ಐ ಗೇವ್ ಫಾರ್ ಅನದರ್ ಸ್ಟೂಡೆಂಟ್, ಇನ್ನೊಬ್ಬ ಯಾರ್ದೋ ಸ್ಟೂಡೆಂಟ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ಐ ವಿಲ್ ಟೇಕ್ 100 rupees, then 80 rupees, 60 rupees, 50 rupees, then 68 rupees, then 25 rupees. ಈ ತರ ಇನ್ನೊಬ್ಬ ಸ್ಟೂಡೆಂಟ್ ಇದು ಅಮೌಂಟ್ ಎಷ್ಟು ಖರ್ಚು ಮಾಡಿದಾನೆ ಅಂತ. ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ದೆನ್ ಐ ಕ್ಯಾನ್ ಗೋ ಫಾರ್ ಇನ್ಸರ್ಟ್ ಅಂಡ್ ಐ ವಿಲ್ ಗೋ ಫಾರ್ ಎರಡು ಸೇಮ್ ಕಂಟೆಂಟ್ ಇದ್ದಾಗ ಗೋ ಫಾರ್ ಲೈನ್ ಚಾರ್ಟ್ ಅಂಡ್ ಡ್ರಾ ಹಿಯರ್. ಓಕೆ, ಅದು ಸಪರೇಟ್ ಲೈನ್ ಬರುತ್ತೆ. ಅಥವಾ ಯು ಕ್ಯಾನ್ ಸೆಲೆಕ್ಟ್ ದೀಸ್ 3 ಮೂರನ್ನು ಸೆಲೆಕ್ಟ್ ಮಾಡಿ, ಫಸ್ಟ್ ಒನ್, ದಿಸ್ ಒನ್, ದಿಸ್ ಒನ್, ಈ ಮೂರನ್ನು ಸೆಲೆಕ್ಟ್ ಮಾಡಿ ಗೋ ಫಾರ್ ಇನ್ಸರ್ಟ್, ಲೈನ್ ಚಾರ್ಟ್, ಡ್ರಾ ಲೈನ್ ಚಾರ್ಟ್. ನೋಡಿ ಒಂದರಲ್ಲೇ ಬಂದ್ಬಿಡ್ತು ಎರಡನ್ನು. ಅರ್ಥ ಆಯ್ತಲ್ಲ? ಸೊ ಇದು ಏನು ಮಲ್ಟಿಪಲ್ ಲೈನ್ ಗ್ರಾಫ್ ನ ಡ್ರಾ ಮಾಡೋದು. ಎಲ್ಲಾದ್ರು ಡೇಟಾ ಸೆಲೆಕ್ಟ್ ಮಾಡಿ ಒಟ್ಟಿಗೆ ಹಾಕ್ಬೇಕು. ಬಟ್ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಇರೋದು ಒಂದೇ ಇರ್ಬೇಕು ಎಲ್ಲಾರ್ಗು. ವೈ ಆಕ್ಸಿಸ್ ಮಾತ್ರ ವೇರಿಯೇಷನ್ ಆದಾಗ ಆ ಒಂದು ಗ್ರಾಫ್ ಈ ಟೈಪ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ಹಾಕ್ಬೋದು. ಓಕೆ, ಐ ವಿಲ್ ಟೇಕ್ ಅನದರ್ ಇನ್ನೊಂದು 3-4 ಜನ ತಗೊಳ್ತೀನಿ. 25, 52, 65. ಸೊ ದೆನ್ 4 rupees ಇಲ್ಲ, 45 rupees, then 95 rupees, then 10 rupees. ಇಲ್ಲಿ 35 rupees ಹಾಕೊಳ್ತೀನಿ. ದೆನ್ ಇನ್ನೊಬ್ರದ್ದು ಐ ವಿಲ್ ಮೇಕ್ ಇಟ್ ಆಸ್ 65, 48, 79, 32, 24, 15 ಈ ತರ ಹಾಕೊಳ್ತೀನಿ. ನೋಡಿ ಈಗ 4 ಜನದ ಹಾಕೊಂಡಿನಿ. ಸೊ ಇಷ್ಟು ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಆ ವೀಕ್ ಡೇಸ್ ಇಂದ ಸೇರಿ ಆ 4 ಜನದ್ದು ಡೇಟಾ ತಗೊಂಡು ಐ ವಿಲ್ ಗೋ ಫಾರ್ ಇನ್ಸರ್ಟ್, ಐ ವಿಲ್ ಗೋ ಫಾರ್ ಲೈನ್ ಚಾರ್ಟ್ ಅಂಡ್ ಐ ವಿಲ್ ಕ್ಲಿಕ್ ದ ಗ್ರಾಫ್. ಸಿ, ಮಂಡೇ ಟ್ಯೂಸ್ಡೇ ಇದು ಮಾತ್ರ ಕಾಮನ್ ಇರುತ್ತೆ. ಬಟ್ ಇಲ್ಲಿ ನಂಬರ್ ಆಫ್ ಇದು ಅಮೌಂಟ್ ಏನಾಗ್ತಾ ಇದೆ, ಒಬ್ಬೊಬ್ರದ್ದು ಒಂದೊಂದು ಅಮೌಂಟ್ ಇದೆ. ಅವ್ರ ಹೆಸರುಗಳನ್ನ ಹಾಕೊಂಡು ನೀವು ಮಾಡಬಹುದು. ಚಾರ್ಟ್ ಟೈಟಲ್ ಏನು, ಕಂಪೇರಿಂಗ್ ದ ಅಮೌಂಟ್ ಆಫ್ ಸ್ಪೆಂಟ್ ಇನ್ 1 week. 1 week ಅಲ್ಲಿ ಯಾವ ತರ ಸ್ಪೆಂಡ್ ಮಾಡಿದೀವಿ. ಇದು ಮಲ್ಟಿಪಲ್ ಲೈನ್ ಗ್ರಾಫ್. ನಾವ್ ಹೇಳಿರೋದು ಸಿಂಪಲ್ ಲೈನ್ ಗ್ರಾಫ್. ಓಕೆ, ಸೊ ಐ ಕ್ಯಾನ್ ಶೋ ಇಟ್ ಯು. ಒಂದೊಂದನ್ನು ಎಲ್ಲದನ್ನು ಕೂಡ ಮಾಡೋದು ತೋರಿಸ್ಕೊಂಡು ಹೋಗ್ತೀನಿ. ಇದು ಫಸ್ಟ್ ಗೆ ಮಾಡಿದ್ದು ನಾನು ಲೈನ್ ಗ್ರಾಫ್. ಫಸ್ಟ್ ಲೈನ್ ಗ್ರಾಫ್ ಒಬ್ಬರಿಗೆ ಒಂದು ವಾರದಲ್ಲಿ ಎಷ್ಟು ಸ್ಪೆಂಡ್ ಮಾಡಿದ್ರು ಅಂತ ಒಬ್ಬರಿಗೆ. ದೆನ್ ಅದಾದ್ಮೇಲೆ ಇಬ್ಬರಿಗೆ ಮಾಡಿದಾಗ ಯಾವ ತರ ಬರುತ್ತೆ, ಅದು 2 ಮೆಂಬರ್ಸ್ಗೆ ಅಂತ ಅಂದಾಗ ತೋರಿಸಿದೀನಿ. ದೆನ್ ಮೋರ್ ದೆನ್ 4 ಮೆಂಬರ್ಸ್ ತಗೊಂಡಾಗ ಈ ತರ ಬಂದಿದೆ. ಅದೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾಗ ಅಮೌಂಟ್ ಅನ್ನ ನಾವು ಫ್ರೀಕ್ವೆನ್ಸಿ ಕಂಡುಹಿಡಿದು ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ನೀವು ಇಂಟರ್ಪ್ರಿಟೇಷನ್ ಮಾಡಿ. ಇಲ್ಲಿ ನೋಡಿ 100 ರಿಂದ 199 ಒಳಗಡೆ ಎಷ್ಟು ಜನ ಇದ್ದಾರೆ, 8 ಜನ ಇದ್ದಾರೆ. 200 ರಿಂದ 299 ರೂಪಾಯಿ ಒಳಗಡೆ 14 ಜನ ಖರ್ಚು ಮಾಡಿದ್ದಾರೆ. ದೆನ್ 300 ರಿಂದ 399 ರೂಪಾಯಿ ಒಳಗಡೆ 15 ಜನ ಖರ್ಚು ಮಾಡಿದ್ದಾರೆ. ಸೊ ವಿ ಕ್ಯಾನ್ ಮೇಕ್ ಇಂಟರ್ಪ್ರಿಟೇಷನ್ ಲೈಕ್ ದಿಸ್. ಅದೇ ಇಲ್ಲಿ ಬಂದ್ರೆ ಯು ಕ್ಯಾನ್ ಸಿ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಹೆಸರು, ಸೀರೀಸ್ 1, ಸೀರೀಸ್ 2, ಸೀರೀಸ್ 3, ಸೀರೀಸ್ 4 ಇದೆ. ಇವುಗಳು ನಾವು ಹೆಸರುಗಳನ್ನ ಹಾಕ್ಬೋದು. ಮೇಲ್ಗಡೆ ಅವ್ರ ಹೆಸರುಗಳನ್ನ ಹಾಕಿ ಇಲ್ಲಿ ನಾನು ಹೆಸರು ಹಾಕಿದ್ರೆ ದೆನ್ ಇಲ್ಲಿ ಧ್ರುವ ಕುಮಾರ್, ಸಂತೋಷ್, ರಮೇಶ್ ಆತರ 4 ಹಾಕಿದ್ರೆ ಈ ಕಲರ್ ಬ್ಲೂ ಕಲರ್ ಇರೋದು ಧ್ರುವ ಕುಮಾರ್ ಯಾವ ತರ ಅಮೌಂಟ್ ನ ಖರ್ಚು ಮಾಡಿದ್ದಾರೆ ಸೋಮವಾರದಿಂದ ಶನಿವಾರದವರೆಗೆ. ದೆನ್ ಇಲ್ಲಿ ಸೆಕೆಂಡ್ ಒನ್ ಯಾರೋ ರಮೇಶ್ ಯಾವ ತರ ಖರ್ಚು ಮಾಡಿದಾನೆ ಈ ತರ ಇದೆ, ಆರೆಂಜ್ ಕಲರ್. ದೆನ್ ಇವ್ರು ಯಾರು ಥರ್ಡ್ ಒನ್ ಯಾರೋ ಪರ್ಸನ್, ಅವ್ರು ಯಾವ ಮಾಡಿರೋದು ಇದು ಬ್ರೌನ್ ಕಲರ್ ಅಲ್ಲಿ ಇದೆ, ಗ್ರೇ ಕಲರ್ ಅಲ್ಲಿ ಇದೆ. ದೆನ್ ಯೆಲ್ಲೋ ಕಲರ್ ಅಲ್ಲಿ ಸೀರೀಸ್ 4 ಇದೆ. ಆಯ್ತಲ್ಲ? ಈ ಟೈಪ್ ಅಲ್ಲಿ ಡಿಫ್ರೆಂಟ್ ಅಮೌಂಟ್ ಹೇಗೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ನಾವು ಇಂಟರ್ಪ್ರೇಟ್ ಮಾಡಬಹುದು. ಯು ಕ್ಯಾನ್ ಸಿ ಮಂಡೇ ನೋಡಿದಾಗ ಮಂಡೇ ಯಾರು ಈ ಪರ್ಸನ್, 2ನೇ ಪರ್ಸನ್ ಇದಾರಲ್ಲ ಅವ್ರು ಜಾಸ್ತಿ ಅಮೌಂಟ್ ಖರ್ಚು ಮಾಡಿದಾನೆ. ಕಡಿಮೆ ಯಾರು ಖರ್ಚು ಮಾಡಿದಾನೆ, 3ನೇ ಪರ್ಸನ್ ಕಡಿಮೆ ಖರ್ಚು ಮಾಡಿದಾನೆ. ದೆನ್ ಸಾಟರ್ಡೇ ಯಾರು, ಸಾಟರ್ಡೇ ಈ ಬ್ಲೂ ಕಲರ್ ಅಂದ್ರೆ ಫಸ್ಟ್ ಪರ್ಸನ್ ಜಾಸ್ತಿ ಅಮೌಂಟ್ ಖರ್ಚು ಮಾಡಿದಾನೆ. ದೆನ್ ಥರ್ಡ್ ಪರ್ಸನ್ ಕಡಿಮೆ ಅಮೌಂಟ್ ಖರ್ಚು ಮಾಡಿದಾನೆ. ಫ್ರೈಡೇ ಇಲ್ಲಿ ನೋಡಿ, ಫ್ರೈಡೇ ಈ ಗ್ರೇ ಕಲರ್ ಇದೆಯಲ್ಲ 3ನೇ ಪರ್ಸನ್ ಅವರು ಜಾಸ್ತಿ ಅಮೌಂಟ್ ಖರ್ಚು ಮಾಡಿದಾನೆ. ಆಮೇಲೆ ಇದು ಪರ್ಸನ್ 1, ಪರ್ಸನ್ 4 ಇಬ್ರು ಕೂಡ ಸೇಮ್ ಅಮೌಂಟ್ ಖರ್ಚು ಮಾಡಿದ್ದಾರೆ. ಈ ಟೈಪ್ ಅಲ್ಲಿ ಪ್ರತಿದಿನ ಎಷ್ಟೆಷ್ಟು ಅಮೌಂಟ್ ವೇರಿಯೇಷನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಒನ್ ವೆಡ್ನಸ್ಡೇ ನಲ್ಲಿ ಜಾಸ್ತಿ ಖರ್ಚು ಮಾಡಿರೋದು ಯಾರು,
ಯೆಲ್ಲೋ ಕಲರ್ ಯಾವುದು 4ನೇ ಜನ, 4th ಪರ್ಸನ್. ದೆನ್ ಅದಕ್ಕಿಂತ ಕಡಿಮೆ ಯಾರು, 2nd ಪರ್ಸನ್. ಅದಕ್ಕಿಂತ ಕಡಿಮೆ ಯಾರು, 3rd ಪರ್ಸನ್. ಫುಲ್ ಕಡಿಮೆ ಯಾರು, 1st ಪರ್ಸನ್. ಈ ತರ ಅಮೌಂಟ್ ವೇರಿಯೇಷನ್ಸ್ ನಾವು ಇಲ್ಲಿ ಅವನ್ನ ಚೆಕ್ ಮಾಡಬಹುದು. ಇದನ್ನ ಹೀಗೆ ಡೇಟಾ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅಂಡ್ ಆಸ್ ಯು ಸೆಡ್, ಡೇಟಾ ಕಲರ್ ಗಳನ್ನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬಹುದು. ಇವನ್ ಲೈನ್ ಕಲರ್ ಗಳನ್ನ ಕೂಡ ನೀವು if you want you can change the line colors. Then you can add all data labelings ಮಾಡಬಹುದು. ದೆನ್ ಇನ್ನು ಕ್ವಿಕ್ ಲೇಔಟ್ ಗಳು ಇರುತ್ತೆ, ಕೆಲವೊಂದು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ, ಆಯ್ತಾ, ಅದನ್ನ ಮಾಡಬಹುದು. ಆಲ್ ದೀಸ್ ಥಿಂಗ್ಸ್ you can done by using these details. So that is how we can draw line graph by using Microsoft Excel, and that is the experiment number 9. So ನೀವು ಏನ್ ಮಾಡಿ, ಆಸ್ ಯೂಶುವಲ್ ಇದೇ ಡೇಟಾ ತಗೊಳ್ಳಿ. ನೀವು ನಿಮ್ ಫ್ರೆಂಡ್ಸ್ 5 ಜನ ಒಂದೊಂದು ವಾರದಲ್ಲಿ ಎಷ್ಟೆಷ್ಟು ಅಮೌಂಟ್ ಖರ್ಚು ಮಾಡಿದೀರಾ ಬರ್ಕೊಳ್ಳಿ. ಅದನ್ನ ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಎಕ್ಸ್ಪೆರಿಮೆಂಟ್. ಓಕೆ, ದೆನ್ ಅದಾದ್ಮೇಲೆ ಅದನ್ನ ಅನಲೈಸ್ ಮಾಡಿ, ಯಾರ್ಯಾರು ಜಾಸ್ತಿ ಖರ್ಚು ಮಾಡ್ತಾರೆ, ಯಾರ್ಯಾರು ಕಡಿಮೆ ಖರ್ಚು ಮಾಡ್ತಾರೆ. ಯು ವಿಲ್ ಗೆಟ್ ಇಟ್ ದ ಥಿಂಗ್ಸ್. ಓಕೆ, ಸೊ ದಟ್ ಈಸ್ ಆಲ್ ಫ್ರಮ್ ದಿಸ್ ಸೆಷನ್ ಅಬೌಟ್ ದ line charts. So thank you for watching this session. Thank you very much.